ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಅನುವಾದ. ಪತ್ರಿಜಿಯವರ ಈ ದಿನ ಸಂದೇಶ ಧ್ಯಾನಕ್ಕೋಸ್ಕರನೇ ಮಾಡಬೇಕು. ಮಹಾಭಾರತದಲ್ಲಿ ಕೃಷ್ಣನ ಹತ್ರ ದುರ್ಯೋಧನ ಮತ್ತು ಅರ್ಜುನ ಹೋಗ್ತಾರೆ. ದುರ್ಯೋಧನ ಮತ್ತು ಅರ್ಜುನ ಕೃಷ್ಣ ಹೇಳ್ತಾನೆ, ನನ್ನ ಹತ್ರ ಇರೋದು ನಾನು ಮತ್ತು ನನ್ನ ಸೈನ್ಯ. ದುರ್ಯೋಧನ ಕೃಷ್ಣನ ಸೈನ್ಯವನ್ನು ಕೋರ್ಕೊಳ್ತಾನೆ. ಅರ್ಜುನ ಕೃಷ್ಣನನ್ನು ನೀನು ನನ್ನೊಂದಿಗಿರಬೇಕು, ನನ್ನ ಪಕ್ಷದೊಂದಿಗಿರಬೇಕು ಅಂತ ಬೇಡ್ಕೊಳ್ತಾನೆ. ದುರ್ಯೋಧನ ಕೃಷ್ಣನನ್ನು ಕೇಳ್ಕೊಂಡಿದ್ರೆ ಕೃಷ್ಣ ದುರ್ಯೋಧನ ಜೊತೆಗೂ ಹೋಗ್ಬೋದಾಗಿತ್ತು. ಹಾಗೆ ದುರ್ಯೋಧನ ಆಗ ಮಾಡಲಿಲ್ಲ, ನನಗೆ ಸೈನ್ಯ ಬೇಕು, ಸೈನ್ಯದ ಲಾಭ ಬೇಕು ಅಂತ. ಆದರೆ ಅರ್ಜುನ ನೀನು ನನ್ನೊಂದಿಗಿದ್ರೆ ಸಾಕು ಅಂತ. ಹಾಗೆ ಧ್ಯಾನಕ್ಕೋಸ್ಕರನೇ ಮಾಡಬೇಕು. ಧ್ಯಾನದಿಂದ ಲಾಭಗಳನ್ನು ಫಲಾಪೇಕ್ಷೆಯನ್ನು ಆಶಿಸಬಾರ್ದು. ನಾವು ಎಲ್ಲರೂ ಧ್ಯಾನಕ್ಕೋಸ್ಕರನೇ ಮಾಡಿ. ಪ್ರಾಪಂಚಿಕದ ಲಾಭಗಳಿಗೋಸ್ಕರ ಮಾಡಬೇಡಿ, ಆಧ್ಯಾತ್ಮಿಕದ ಲಾಭಗಳಿಗೋಸ್ಕರ ಮಾಡಬೇಡಿ. ಮಹಾಭಾರತದಲ್ಲಿ ಕಾರ್ಯಕಾರಣ ಸಂಬಂಧಗಳು ಎಷ್ಟೋ ಇದ್ದಾವೆ, ಅದರಿಂದ ನಾವು ಎಷ್ಟೋ ತಿಳ್ಕೊಬಹುದು. ಓಕೆ, ನಾವು ಮಾಡಬೇಕಾಗಿದ್ದು ಇಷ್ಟೇ, ಧ್ಯಾನಕ್ಕೋಸ್ಕರ ಮಾಡಲೇಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ನನ್ನ ಮಗನಿಗೆ ಜಾಬ್ ಬೇಕು, ನನ್ನ ಮಗಳಿಗೆ ಮದುವೆ ಆಗಬೇಕು, ಒಂದು ಬಂಗ್ಲಾ ಕಟ್ಕೋಬೇಕು, MLA ಪದವಿ ಬೇಕು, ಆ ಪದವಿ ಬೇಕು, ಈ ಪದವಿ ಬೇಕಂತ ಆಶಿಸಬಾರ್ದು. ಧ್ಯಾನದಲ್ಲಿ ಪ್ರಾಪಂಚಿಕ ಫಲಾಪೇಕ್ಷೆಯನ್ನು ಬೇಡ್ಕೋಬಾರ್ದು. ಪದವಿಗೋಸ್ಕರ ಅಲ್ಲ ಧ್ಯಾನ ತಿಳಿದುಕೊಳ್ಳೋಕ್ಕೋಸ್ಕರ ಧ್ಯಾನ ಮಾಡಬೇಕು. ಧ್ಯಾನ ತಿಳಿದುಕೊಳ್ಳೋಕ್ಕೋಸ್ಕರ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಪ್ರತಿಯೊಬ್ಬರಿಗೆ ಧ್ಯಾನವನ್ನು ಕೊಡುತ್ತೆ. ಧ್ಯಾನದ ಲಾಭಗಳನ್ನು ಗ್ಯಾರಂಟಿ ಕೊಡೋಲ್ಲ, ನೋ ಗ್ಯಾರಂಟಿ. ನೋ ಗ್ಯಾರಂಟಿ. ಫಲಾಪೇಕ್ಷೆಯಿಂದ ಧ್ಯಾನಕ್ಕೋಸ್ಕರ ಮಾಡಬೇಡಿ. ಭೌತಿಕ ವಿಷಯಗಳಲ್ಲಿ ಫಲಾಪೇಕ್ಷೆಗೋಸ್ಕರ ಧ್ಯಾನವನ್ನು ಉಪಯೋಗಿಸ್ಕೋಬೇಡಿ, ಸದ್ವಿನಿಯೋಗ ಮಾಡ್ಕೋಬೇಡಿ. ಧ್ಯಾನಕ್ಕೋಸ್ಕರ ಮಾಡಿ. ನಿಮ್ಮ ಧ್ಯಾನ ಅಂದ್ರೆ ಮನಸ್ಸು ಪ್ರಶಾಂತವಾಗಿರಬೇಕು ಅಂತ, ಪೀಸ್ ಆಫ್ ಮೈಂಡ್. ಆ ಮನಸ್ಸು ಪ್ರಶಾಂತವಾಗಿರಬೇಕು ಅಂದರೆ ಧ್ಯಾನ ಮಾಡಲೇಬೇಕು. ಅದನ್ನು ಬಿಟ್ಟು ನಾವು ಭೌತಿಕ ವಿಷಯಗಳಲ್ಲಿ ಅದು ಬೇಕು ಇದು ಬೇಕು ಅಂತ, ತಮೋಗುಣದವರು ಯಾವ ಕರ್ಮವನ್ನು ಮಾಡಲಾರದೆ ಇರ್ತಾರೆ. ರಜಗುಣದವರು ಕರ್ಮವನ್ನು ಆಚರಿಸ್ತಾ ಫಲಾಪೇಕ್ಷೆಯನ್ನು ಆಶಿಸ್ತಾರೆ, ಫಲಾಪೇಕ್ಷೆ ಇರಬೇಕು ನಮಗೆ ಅಂತ. ಆದರೆ ಸಾತ್ವಿಕದಲ್ಲಿ ಶುದ್ಧ ಸಾತ್ವಿಕ ಇರ್ತಾರೆ. ಅವರು ಏನನ್ನ ಆಶಿಸುವುದಿಲ್ಲ. ಆ ಫಲಾಪೇಕ್ಷೆ ಇಲ್ಲದೆ ಅವರು ಕರ್ಮವನ್ನು ಅಂದರೆ ಕ್ರಿಯೆಯನ್ನು, ತಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಬೇರೆಯವರ ಬಗ್ಗೆ ಚಿಂತನೆನೇ ಇರಲ್ಲ, ಬೇರೆಯವರ ಬಗ್ಗೆ ವಿಶ್ಲೇಷಣೆ ಇರಲ್ಲ. ತಮ್ಮ ಕೆಲಸ, ತಮ್ಮ ಧರ್ಮ, ತಮ್ಮ ಕ್ರಿಯೆಯನ್ನು ಮಾಡ್ತಾ ಹೋಗ್ತಾರೆ. ಧ್ಯಾನ ಅಂದ್ರೆ ಸರಿಯಾದ ಧ್ಯಾನ ಏನಂದರೆ ಫಲಾಪೇಕ್ಷೆ ಇಲ್ಲದೆ ಇರುವುದೇ ಧ್ಯಾನ ಅಂತ ಹೇಳಿರೋದು ಪತ್ರಿಜಿಯವರು. ಕರ್ಮಣ್ಯವಾಧಿಕರಿಸಿದೆ, ಭಗವದ್ಗೀತೆಯಲ್ಲಿ ಶ್ಲೋಕ ಇರೋದು ಅದೇ. ಕರ್ಮಗಳನ್ನು ಆಚರಣೆ ಮಾಡಿ, ಫಲವನ್ನು ಬಿಟ್ಬಿಡಿ. ಪ್ರಕೃತಿ ಅಂದ್ರೇ ಧ್ಯಾನ, ಕೃಷ್ಣ ಅಂದ್ರೇ ಧ್ಯಾನ. ಓಕೆ, ಪಾಂಡವರು ಕೃಷ್ಣನನ್ನು ಕೋರ್ಕೊಂಡ್ರು, ನೀವು ನನ್ನೊಂದಿಗಿರಿ ಅಂತ. ಧ್ಯಾನವನ್ನು ಯಾರು ಹಿಡಿತಾರೋ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಧ್ಯಾನದಲ್ಲಿ ಪ್ರತ್ಯೇಕವಾಗಿ ನಾವು ಲಾಭಗಳನ್ನು ಬೇಡಿಕೊಳ್ಳುವುದಲ್ಲ, ಆಶಿಸುವುದಲ್ಲ, ಫಲಾಪೇಕ್ಷೆಯನ್ನು ಅಲ್ಲ, ತನ್ನಷ್ಟಕ್ಕೆ ತಾನೇ ಬರಬೇಕು. ಧ್ಯಾನ ಏನನ್ನ ಕೊಡುತ್ತೆ ಅದನ್ನು ಸ್ವೀಕಾರ ಆಕ್ಸೆಪ್ಟ್ ಮಾಡಬೇಕು, ಸ್ವೀಕೃತಿಯನ್ನು ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ನಾವು ಕೇಳ್ಕೋಬಾರ್ದು. ಆಧ್ಯಾತ್ಮಿಕದಲ್ಲಿ ಕೂಡ ಲಾಭಗಳನ್ನು ಆಶಿಸಬಾರ್ದು, ಫಲಾಪೇಕ್ಷೆಯನ್ನು ಬಿಡಬಾರ್ದು. ನನಗೆ ಕುಂಡಲಿನಿ ರೈಸ್ ಆಗಬೇಕು, 3ನೇ ಕಣ್ಣು ಓಪನ್ ಆಗಬೇಕು, ಆಸ್ಟ್ರಲ್ ಟ್ರಾವೆಲಿಂಗ್ ಆಗಬೇಕು, ಸೂಕ್ಷ್ಮಯಾನ ಆಗಬೇಕು, ಇವೆಲ್ಲವನ್ನ ಆಶಿಸಬಾರ್ದು. ಧ್ಯಾನವನ್ನೇ ಮಾಡಬೇಕು. ಧ್ಯಾನಕ್ಕೋಸ್ಕರನೇ ಧ್ಯಾನ ಇರೋದು. ಧ್ಯಾನ ಏನನ್ನ ಕೊಡುತ್ತೆ ಅದನ್ನೇ ನಾವು ಮಾಡ್ತಾ ಹೋಗ್ಬೇಕು. ಧ್ಯಾನ ಸ್ಥಿತಿಯಲ್ಲಿ ಇರೋದಕ್ಕೋಸ್ಕರ ಧ್ಯಾನ. ಆದ್ದರಿಂದ ನಮ್ಮ ನಿದ್ರೆಯನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಮಾತುಗಳನ್ನು, ನಮ್ಮ ವ್ಯವಹಾರವನ್ನು ಸ್ವಲ್ಪ ಬದಿಗೊತ್ತಿ 2026ರಿಂದ ಪತ್ರಿಜಿಯವರ 3 ವರ್ಷಗಳ ಕೆಳಗೆ ನಮಗೆ ಸಂದೇಶ ಕೊಟ್ಟಿದ್ದು ಪರ್ಸನಲ್ ಆಗಿ 26ರಿಂದ ಈ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಗಳಿಗೆ ನಾವು ಉತ್ತರ ಕೊಡಬೇಕು, ಅದನ್ನು ಅಧಿಗಮಿಸಬೇಕು. ಅಂದರೆ
ಸ್ವೀಕೃತಿ ಮಾಡ್ಕೋಬೇಕಂದ್ರೆ ಧ್ಯಾನಕ್ಕೋಸ್ಕರ ಮಾಡಿ. ಧ್ಯಾನ ಮತ್ತು ಮೌನ ಎಷ್ಟು ಸಾಧ್ಯನ ಅಷ್ಟು ಮೌನವಾಗಿರ್ರಿ. ಈ ವರ್ಷದಿಂದ ಬಾಯಿಯನ್ನು ಬಿಚ್ಚಬೇಡಿ, ಮಾತುಗಳನ್ನು ಜಾರ್ಕೋಬೇಡಿ. ಓಕೆ, ಮಾತನ್ನು ಜಾರಿದರೆ ಪ್ರತಿಯೊಂದನ್ನು ನೀವೇ ಅದನ್ನು ಎದುರಿಸಬೇಕು. ಆದ್ದರಿಂದ ಧ್ಯಾನವನ್ನು ಮಾಡಿ, ಮೌನವನ್ನು ಮಾಡಿ. 2026ರಿಂದ ಕನಿಷ್ಠ ಪಕ್ಷ ಒಂದು 2032ರವರೆಗೂ 6 ವರ್ಷ ಧ್ಯಾನ, ಮೌನ, ಉಪವಾಸ ಹಾಗೂ ಆಹಾರ ವ್ಯವಹಾರ ಎಲ್ಲವನ್ನ ಪರಿವರ್ತನೆ ಮಾಡ್ಕೊಳ್ಳಿ, ಬದಲಾವಣೆ ಮಾಡ್ಕೊಳ್ಳಿ. ಶುದ್ಧ ಸಾತ್ವಿಕರಾಗ್ರಿ. ರಜೋಗುಣದಲ್ಲಿ ಇರಬೇಡಿ, ತಮೋಗುಣದಲ್ಲಿ ಇರಬೇಡಿ. ಅದನ್ನೇ ಇವತ್ತು ಹೇಳಿರೋದು. ಸೊ ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಸಾನ್ನಿಧ್ಯದಲ್ಲಿ ಶ್ರೀ ಮಂಜುನಾಥನ ಟ್ರಸ್ಟ್ ವತಿಯಿಂದ ಹಾಗೂ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡರ್ ಪ್ರಕಾಶ್ ಬಾಬು ಮತ್ತು ಕೋರ್ ಕಮಿಟಿ ಕಡೆಯಿಂದ ಈ 4 ದಿವಸಗಳ ಕಾಲ ಅದ್ಭುತವಾದ ಕರ್ನಾಟಕ ಧ್ಯಾನ, ಮಹಿಳಾ ಧ್ಯಾನ ಮಾಚಕ್ರ. ಸೊ ಮಹಿಳಾ ಧ್ಯಾನ ಮಾಚಕ್ರ ಧ್ಯಾನ ಪಾರ್ವತಿ ದೇವಿ ಥರನೇ ಮಾಡಬೇಕು. ಧ್ಯಾನ ಅಂದರೆ ಪ್ರತೀಕ ಪಾರ್ವತಿ ದೇವಿ, ಧ್ಯಾನ ಅಂದರೆ ಪ್ರತೀಕ ಪರಮೇಶ್ವರ, ಧ್ಯಾನ ಅಂದ್ರೆ ವಾಯುಪುತ್ರ, ಧ್ಯಾನ ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಇಡೀ ಸೃಷ್ಟಿಗೆ ಪ್ರತಿನಿಧಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ. ಧ್ಯಾನದ ಪ್ರತಿನಿಧಿ, ಧ್ಯಾನದ ಮಾಧ್ಯಮ, ಧ್ಯಾನದ ಸೃಷ್ಟಿಕರ್ತ ಈ 21ನೇ ಯುಗ ಶತಮಾನದಲ್ಲಿ ಪ್ರತಿನಿಧಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ನಾವು ಏನನ್ನು ಕೊಟ್ಟರೂ ಅವರ ಋಣವನ್ನು ಜನ್ಮಗಳಲ್ಲಿ ಯುಗಗಳಲ್ಲಿ ತೀರಿಸ್ಕೊಳಕ್ಕಾಗಲ್ಲ. ಆದ್ದರಿಂದ ನಾವು ಮಾಡಬೇಕಾಗಿದ್ದು ಅವರ ಋಣ ತೀರಿಸ್ಕೋಬೇಕಂದ್ರೆ ಧ್ಯಾನ, ಮೌನ, ಸ್ವಾಧ್ಯಾಯ, ಸಜ್ಜನ ಸಂಗತಿ ನಿಮ್ಮೊಳಗೆ ನಡೀಲಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ಪಾದಾಭಿನಂದನೆಗಳನ್ನು ಸಲ್ಲಿಸುತ್ತಾ ಪತ್ರಿಜಿಯವರ ಕಡೆಯಿಂದ ಥ್ಯಾಂಕ್ ಯು. ಸೊ ನನ್ನ ಹೆಸರು ಮಂಜುನಾಥ್. ಸೊ ಪತ್ರಿಜಿಯವರ ಪರ್ಸನಲ್ ಸೆಕ್ರೆಟರಿಯಾಗಿ ಇಡೀ ಕರ್ನಾಟಕಾದ್ಯಂತ 12 ವರ್ಷ ಅವರ ಜೊತೆಗೆ ಒಡನಾಟ ಮತ್ತು ಅವರ ಒಂದು ಸಾನ್ನಿಧ್ಯ ಸಿಕ್ಕಿದ್ದು ನನ್ನ ಪೂರ್ವಜನ್ಮ ಸುಕೃತ. ಥ್ಯಾಂಕ್ ಯು ಪತ್ರಿಜಿಯವರ ಕಡೆಯಿಂದ, ನಿಮ್ಮ ಕಡೆಯಿಂದ ಥ್ಯಾಂಕ್ ಯು. ಸಂಗೀತದ ಸುರಗಂಗೆಯನ್ನೇ ಧರೆಗಳಿಸಿದಂತಹ ಆ ಮಹಾನ್ ಕಲಾವಿದರು ಅಂತ ಕರೆದ್ರೆ ಬಹಳ ಸಣ್ಣ ಶಬ್ದ ಆಗುತ್ತೆ. ಆ ಮಹಾನ್ ಕಲಾವಿದರಿಗೆ, ವಿದ್ವಾನರಿಗೆ ಒಂದು ನಮ್ಮ PSSM ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ವತಿಯಿಂದ ಕಿರು ಸನ್ಮಾನ. ಈ ಸನ್ಮಾನ ಏನೇನೂ ಅಲ್ಲ, ವಯೋಲಿನ್ ವಿದ್ವಾನ್ ಶ್ರೀ ಗಣೇಶ್ ಕುಮಾರ್, ಮೃದಂಗ ವಿದ್ವಾನ್ ರಾಜನ್ ಪಯ್ಯನ್ನೂರ್, ಕೊಳಲು ವಿದ್ವಾನ್ ರಾಘವೇಂದ್ರ ಶೃಂಗೇರಿ, ಸಿತಾರ್ ವಿದ್ವಾನ್ ರಾಮಕೃಷ್ಣ ಹೆಗಡೆ, ತಬಲಾ ವಿದ್ವಾನ್ ಸುಮನ್ ದೇವಾಡಿಗ. ಎಲ್ಲರಿಗೂ ಒಂದು ಸಲ ಜೋರಾದ ಚಪ್ಪಾಳೆ ಬರಲಿ. ಗಣೇಶ್ ಕುಮಾರ್ ಸರ್, ನಿಮ್ಮ ಸಂದೇಶ. ತುಂಬ ಅಭೂತಪೂರ್ವವಾದಂತಹ ಈ ಸುಸಂದರ್ಭದಲ್ಲಿ ಮಾತುಗಳು ತುಂಬ ಕಷ್ಟ ಆಗ್ತಾ ಇದೆ. ಪ್ರಥಮದಲ್ಲಿ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪತ್ರಿಜಿಯವರ ಪಾದಾರವಿಂದಗಳಿಗೆ ಪೊಡಮಟ್ಟು ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ನನ್ನ ಸಾಷ್ಟಾಂಗದ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಪ್ರಕಾಶ್ ಬಾಬು ಅವರಿಗೆ ನಮ್ಮ ಎಲ್ಲರ ಒಂದು ಕ್ಲಾಪ್ಸ್ ಬೇಕಾಗಿದೆ. ನನಗೆ ಇಲ್ಲಿ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗೆ ಬಹಳಷ್ಟು ಸಂತೋಷ ಆಗ್ತಾಯಿದೆ. ನಾನು ಎಲ್ಲ ಕಡೆ ಹೋದರೆ ನಾನು ನಿಮ್ಮ ಹತ್ರ ಒಂದು ವಿನಂತಿ ಮಾಡಿಕೊಳ್ತಾ ಇರ್ತೀನಿ. ನೀವೆಲ್ಲರೂ ಪತ್ರಿಜಿಯವರು ನಿಮ್ಮ ಗುರುಗಳನ್ನ ತಿಳ್ಕೊಂಡಿದ್ದೀರಲ್ವಾ? ಅವರ ಧ್ಯೇಯ ಆಗಿತ್ತು, ಎಲ್ಲರೂ ಧ್ಯಾನ ಕಲಿಬೇಕು, ಧ್ಯಾನ ಜಗತ್ ಆಗಬೇಕು, ಸಸ್ಯಾಹಾರ ಜಗತ್ ಆಗಬೇಕು ಅಂತ ಅವರ ಆಸೆ ಆಗಿತ್ತು. ಇವಾಗ ನಮ್ಮ ಪ್ರತಿಯೊಬ್ಬರ ಕೂಡ ಧ್ಯೇಯ ಏನಾಗಿರುತ್ತೆ, ಅದನ್ನು ಸಾಧಿಸುವಂಥದ್ದು. ನಾವು ಮನೆಯಲ್ಲಿ ಕೂತ್ಕೊಂಡು ನಮ್ಮಷ್ಟಕ್ಕೆ ಮೆಡಿಟೇಷನ್ ಮಾಡಿದರೆ ಎಲ್ಲಿ ಕೂಡ ನಿಮ್ಮ ಧ್ಯಾನ ಜಗತ್ ಸಾಧನೆ ಆಗಲ್ಲ. ಎಲ್ಲಿ ಈ ಥರ ಕಾರ್ಯಕ್ರಮಗಳಾಗತ್ತೋ, ಇದು ಪ್ರಕಾಶ್ ಬಾಬು ಅವರು ನಡೆಸ್ತಿದ್ದಾರೆ ಅಂತ ತಿಳ್ಕೋಬಾರ್ದು. ನಿಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿಕೊಂಡು
ತುಂಬ ಜವಾಬ್ದಾರಿಯಿಂದ ಬಂದುಬಿಟ್ಟು 4 ದಿವಸ ಈ ಕಾರ್ಯಕ್ರಮನ ಬಹಳ ಸಂಭ್ರಮದಿಂದ ಬಹಳ ಯಶಸ್ವಿ ಮಾಡಿದ್ರಿ. ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ಇಲ್ಲಿಗೆ ನಮ್ಮದು ಮುಗಿದಿಲ್ಲ. ನಾವು ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಜವಾಬ್ದಾರಿ. ಇವಾಗ ನಾಡ್ದು ಅಮ್ಮಾಶಕ್ತಿಯಲ್ಲಿ ಅದರ ವಾರ್ಷಿಕೋತ್ಸವ ಆಗ್ತಿರಬಹುದು, ಬುದ್ಧ ಪೌರ್ಣಮಿ ಆಗ್ತಿರಬಹುದು, ಹಾಗೆ ಹೇಳಿಕೊಂಡು ಕಡ್ತಾಲಲ್ಲಿ ಮಹೇಶ್ವರ ಪಿರಮಿಡ್ನದು ಧ್ಯಾನ ಮಹಾಚಕ್ರ ಆಗಿರಬಹುದು. ನಿಮಗೆ 10 ದಿನ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ 5 ಡೇಸ್ ಆದರೂ ಹೋಗಿ. ಕುಂಭಕ್ಕೆ ಋಷಿಕೇಶ್ಗೆ ಹೋಗಿ. ಏನಂದರೆ ಅದು ಅವರಿಗೆ ನೀವು ಅಂದರೆ ನಿಮ್ಮ ಮನೆ ಫ್ಯಾಮಿಲಿ ಒಬ್ಬ ಮೆಂಬರ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾನೆ, ಅಲ್ಲಿ ನಾನು ಹೋಗುವಂಥದ್ದು. ಯಾಕಂದರೆ ನಿಮ್ಮ ಯಾರಾದ್ರೊಬ್ಬ ನಿಮ್ಮ ತಮ್ಮನ ಮಗಳ ಮದುವೆ ಇದ್ರೆ ಖಂಡಿತ ನೀವು ಹೋಗಲ್ವಾ? ಇದು ನಿಮ್ಮ ಮಗಳ ಮದುವೆಗಿಂತಲೂ ಕೂಡ ಅದೇ ತುಂಬ ಉತ್ಕೃಷ್ಟವಾದಂಥದ್ದು, ನಿಮ್ಮ ಜವಾಬ್ದಾರಿ ಕೂಡ ಅದು. ನೀವು ಈ ಥರ ಯಾವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೀವೆಲ್ಲರೂ ಕೂಡ ಪತ್ರಿಜಿಯವರಾಗ್ತೀರಿ. ಇನ್ನೊಂದು ಹೇಳ್ತೀನಿ ನಿಮಗೆ, ಪತ್ರಿಜಿಯವರು ಎಲ್ಲಿದ್ದಾರೆ ಅಂದರೆ, ಎಲ್ಲಿ 1000 ಜನ ಮೆಡಿಟೇಷನ್ ಮಾಡ್ತಾರೆ ಅಲ್ಲಿ ಪತ್ರಿಜಿ ನಮ್ಮ ಪಕ್ಕನೇ ಕೂತಿರ್ತಾರೆ. ನೀವು ಪತ್ರಿಜಿಯವ್ರು ನೋಡಲಿಕ್ಕೆ ನೀವು ಧ್ಯಾನ ಮಾಡಿದರೆ ಸಾಕು, 1000 ಜನಗಳು ಎಲ್ಲಿ ಜಾಸ್ತಿ ಜನ ಮೆಡಿಟೇಷನ್ ಮಾಡ್ತಾರೆ ಪತ್ರಿಜಿಯವರು ಅಲ್ಲೇ ಇರ್ತಾರೆ. ಇಷ್ಟು ಹೇಳ್ತಾ ನನಗೆ ಈ 4 ದಿವಸ ಅದ್ಭುತವಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಕಾರ್ಯಕ್ರಮದ ಎಲ್ಲ ನಿರ್ವಾಹಕರಿಗೂ, ನನ್ನ ಜೊತೆ ತುಂಬ ಅಪೂರ್ವವಾಗಿ ನನಗೆ ಸಹಕರಿಸಿದಂತಹ ಅದ್ವಿತೀಯ ಕಲಾವಿದರುಗಳು, ರಾಮಕೃಷ್ಣ ಹೆಗಡೆ ಅವರು ಸಿತಾರಲ್ಲಿ, ರಾಜನ್ ಪಯ್ಯನ್ನೂರವರು ಮೃದಂಗದಲ್ಲಿ, ನಮ್ಮ ಶೃಂಗೇರಿ ರಾಘವೇಂದ್ರ ಅವರು ಕೊಳಲಿನಲ್ಲಿ, ನಮ್ಮ ಸುಮಂತ್ ದೇವಾಡಿಗ. ನಾನು ಸುಮಂತ್ ದೇವಾಡಿಗ ಬಗ್ಗೆ ನಮ್ಮ ಇಲ್ಲಿಯವರೇ ಆಗಿರೋದ್ರಿಂದ ನಾನು 1-2 ಮಾತು ಹೇಳಿಬಿಡ್ತೀನಿ. ಇವರು ಯಾರಂದರೆ ಕದ್ರಿ ಗೋಪಾಲನಾಥ್ ಎಲ್ರಿಗೂ ಗೊತ್ತಲ್ವಾ? ಕದ್ರಿ ಗೋಪಾಲನಾಥ್ ಅವರಿಗೆ ಸ್ಯಾಕ್ಸಫೋನ್ ಕಳಿಸಿದ್ದು ಇವರ ಅಜ್ಜ ಕರ್ನಾಟಕಕ್ಕೆ ಸ್ಯಾಕ್ಸಫೋನ್ ಅನ್ನು ತಗೊಂಡು ಬಂದಂಥ ಒಬ್ಬರು ಮಹಾನುಭಾವರು. ಅಂತಹ ಒಂದು ದೊಡ್ಡ ಫ್ಯಾಮಿಲಿಗೆ ಸಂಬಂಧಪಟ್ಟವರು ಇಂದು ನಮ್ಮ ಜೊತೆ ಕೂತಿರುವಂಥದ್ದು ನಮ್ಮ ಭಾಗ್ಯ. ನಮ್ಮ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿಯ ಧ್ಯೇಯನೇ ಇರುವಂಥದ್ದು ಇದು. ಇಂತಹ ಅಭೂತಪೂರ್ವವಾದಂತಹ ಅಪೂರ್ವರಾದಂತಹ ಕಲಾವಿದರನ್ನು ಕರೆದು ಬಿಟ್ಟು ನಾವು ಎಲ್ಲಿ ಹೋದರೂ ಹೇಳ್ತಾ ಇರ್ತೀನಿ, ನಮಗೆ ನಾವು ನಮ್ಮ ಸೊಸೈಟಿಯಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ನಾವು ಸಂಗೀತಗಾರನು ದೇವರ ಥರ ನೋಡ್ತಿದ್ದೀವಿ. ಅಂತಹ ಕಡೆ ಪರ್ಫಾರ್ಮ್ ಮಾಡಲಿಕ್ಕೆ ಇವನು ಎಲ್ಲ ಆರ್ಟಿಸ್ಟ್ಗಳಿಗೆ ಒಂದು ಭಾಗ್ಯ ಬೇಕು. ಇಂತಹ ಭಾಗ್ಯನ ಕರುಣಿಸಿದ್ದ ನಿಮಗೆಲ್ಲರಿಗೂ, ಆ ಮಂಜುನಾಥನಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ನಾನು ಮುಗಿಸ್ತಿದ್ದೀನಿ ಮಾತುಗಳು. ನಿಜಕ್ಕೂ ಇದೊಂದು ಡಿವೈನ್ ಪ್ಲ್ಯಾನ್ ಅಂತಲೇ ಕರಿಬಹುದು. ಆ ದಿವ್ಯ ಲೋಕದಲ್ಲಿ ನಡೀತಕ್ಕಂಥ ಪ್ಲ್ಯಾನ್. ಅದಕ್ಕೆ ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರರು. ನಾವಿಲ್ಲಿ ಬಂದಿರೋದೆಲ್ಲರೂ ಕೂಡ ನಮ್ಮ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ಸನ್ಮಾನವನ್ನು ಸ್ವೀಕರಿಸಿದಂಥ ಇದು ಹೀಗೆ ನಿರಂತರ ಸಾಗ್ತಾ ಇರಲಿ. ನಮ್ಮ ವಿದ್ವಾನರ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮುಂದಿನ ಕಾರ್ಯಕ್ರಮ ಒಂದು ಸಣ್ಣ ವಿಡಿಯೋ ತುಣುಕನ್ನು ನೋಡೋಣ. ಅದಾದ ನಂತರ ಉಪಹಾರ ಇರುತ್ತೆ. ಉಪಹಾರ ಮುಗಿಸಿದ ತಕ್ಷಣ ದಯವಿಟ್ಟು ಒಂದು ವಿನಂತಿ ನಂದು, ನಿಮಗೆ ತಲೆಬಾಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇವತ್ತು ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಸ್ವಾಮೀಜಿಯವರ ಸಂದೇಶವನ್ನು ಕೇಳೋಣ. ನಾವು ಎಷ್ಟೋ ವರ್ಷಗಳಿಂದ ಬರಲಾರ್ದವ್ರು ಇರ್ಬೋದು, ಬಂದರೂ ಕೂಡ ದೇವರ ದರ್ಶನ ಮಾಡಿ ಅಲ್ಲಿ ದೇವರ ದರ್ಶನ ಮಾಡಿ ಸ್ವಾಮೀಜಿಯವ್ರ ದರ್ಶನ ಕ್ಯೂ ಇರುತ್ತಂತೆ, ನಾವು ವಾಪಸ್ ಹೋದದ್ದು ಉಂಟು. ಆದರೆ ಸ್ವಾಮೀಜಿಯವರೇ ನಮ್ಮ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಇವತ್ತು ಅವರು ಸಂದೇಶ ಕೊಡ್ತಾ ಇದ್ದಾರೆ. ದಯವಿಟ್ಟು ಯಾರು ಎದ್ದು ಹೋಗ್ಬೇಡ್ರಿ. ಯಾರ ಕುರ್ಚಿಯಲ್ಲಿ ಅವ್ರು ಇರಬೇಕು, ನಾವು ಫೋಟೋ ತೊಗೊಂಡಿದ್ದೀವಿ ಯಾರ್ಯಾರ కుర్చీಯಲ್ಲಿ ಅವ್ರು ಇದ್ದಾರಂತ, ಆಮೇಲೆ ನೋಡ್ತೀವಿ. ఓకే ಒಂದು నా పేరు గణేష్ కొండండి. మేము హైదరాబాద్ నుంచి వచ్చాము. ధ్యానం చేయడం మాకు పత్రి సార్ ద్వారా పరిచయం అయింది. 2008లో ఇక్కడికి రావడం జరిగింది ధ్యానంలోకి. నేను పాడతానండి, మామూలుగా సంగీతం కొద్దిగా నేర్చుకున్నాను. ఈ అవకాశం కల్పించినందుకు చాలా ధన్యవాదాలు. కర్ణాటక ధ్యాన మహిళ ధర్మస్థల్లో జరుగుతున్న కర్ణాటక మహిళా ధ్యాన మహాచక్ర 3rd ఇక్కడ కార్యక్రమంలో మనం ధ్యానం చేద్దాం. ఒకసారి అందరము ధ్యానంలో కూర్చుందాం. సరే మేడం? ఓకే, ఆఫ్టర్ ఓకే సరే ఓకే ಓಕೆ ಮಾಸ್ಟರ್ಸ್, ಎಲ್ಲರೂ ಕೂಡ ಅರ್ಧ ಗಂಟೆಯಲ್ಲಿ ಟಿಫನ್ ಮುಗಿಸ್ಕೊಂಡು ಕಾಫಿ ಟೀ ಕುಡ್ಕೊಂಡು ಬಂದುಬಿಡಿ. ಮತ್ತೆ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತು ಪತ್ರಿಜಿ ಮಹಾಬೋಧನೆಗಳು ಇಬ್ಬರು ಗ್ರೇಟ್ ಮಾಸ್ಟರ್ ಕಡೆಯಿಂದ ಮತ್ತೆ ಜ್ಞಾನವನ್ನು ತಿಳ್ಕೊಳ್ಳೋಣ. ಆ ಸಮಯದಲ್ಲಿ ಸ್ವಾಮೀಜಿಯವರು ಆಗಮಿಸ್ತಾರೆ. ಜೊತೆಯಲ್ಲಿ ಪಿಪ್ಪಳ್ಳಿ ಪ್ರಸಾದರಾವ್ ಸರ್ ಅವರ ಮತ್ತೆ ಸಂಗೀತ ಇದೆ. ನಿನ್ನೆ ನೀವು ಕಣ್ಣು ಮುಚ್ಚಿ ಆ ಸಂಗೀತವನ್ನು ಕೇಳಿದ್ದೀರಿ, ಇವತ್ತು ಕಣ್ಣು ತೆಗೆದು ಆ ಸಂಗೀತವನ್ನು ಕೇಳ್ತೀರಿ. ಧ್ಯಾನ ಕಸ್ತೂರಿ ವಿಡಿಯೋ ಪ್ಲೀಸ್.
ಸೊ ಧ್ಯಾನ ಹುಬ್ಬಳ್ಳಿ ಪಿರಮಿಡ್ ಧ್ಯಾನ ಕೇಂದ್ರದ ಒಂದು ಗಾಲಿ ಅಂತ ಹೇಳ್ಬೋದು. ಇವರ ಪತಿ ಶ್ರೀ ನೀಲಕಂಠ ಸರ್ ಅವರು ಕೂಡ ಇಬ್ಬರು ಆ ಒಂದು ಇಡೀ ಧ್ಯಾನ ಕೇಂದ್ರದ ಎರಡು ಗಾಲಿ ಅಂತ ಕರಿಬಹುದು. ಮೇಡಮ್ ಅವರು 23 ವರ್ಷಗಳ ಹಿಂದೆ ಧ್ಯಾನಕ್ಕೆ ಬಂದರು. ಕಳೆದ 8 ವರ್ಷಗಳಿಂದ ಧ್ಯಾನ ಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ. ಹುಬ್ಬಳ್ಳಿ ಶಾಲೆ ಕಾಲೇಜುಗಳು ಮತ್ತು ಹುಬ್ಬಳ್ಳಿಯ ಸುತ್ತಮುತ್ತ ಇರತಕ್ಕಂತಹ ಊರುಗಳಿಗೆ ಹೋಗಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ಅವರು ಪಿರಮಿಡ್ನಲ್ಲಿ ಅಂದರೆ 80/80 ಸರ್ಕಾರವೇ ಕಟ್ಟಿಸಿಕೊಟ್ಟಿದೆ ಆ ಪಿರಮಿಡನ್ನು. ಪ್ರತಿ ಶನಿವಾರ ಮತ್ತು ಪ್ರತಿ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ನಡೆಯುತ್ತೆ. ಆ ದಿನ ಸುಮಾರು 300 ಜನರಷ್ಟು ಜನ ಅಲ್ಲಿ ಕೂತ್ಕೊಂಡು ಧ್ಯಾನ ಸಾಧನೆ ಮಾಡ್ತಾರೆ, ಸತ್ಸಂಗ ನಡೆಯುತ್ತೆ ಮತ್ತು ಉಚಿತ ಪ್ರಸಾದವನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮೇಡಮ್ ಅವರು ನಿಜಕ್ಕೂ ಅವ್ರ ಮಾತನ್ನು ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅನ್ನೋಷ್ಟು ಮೃದುವಾಗಿ ಮಾತಾಡ್ತಾರೆ ಅವರು. ಮೇಡಮ್ ಪ್ಲೀಸ್ ವೆಲ್ಕಮ್. ಕೂತ್ಕೊಂಡು ಮಾತಾಡ್ರಿ. ಹಾಗೆ ಬಳ್ಳಾರಿಯಿಂದ ಆಗಮಿಸ್ತಕ್ಕಂತಹ ಶ್ರೀಯುತ ಲಿಂಗನಗೌಡ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇವರು ವೃತ್ತಿಯಲ್ಲಿ ಲಾಯರ್ ಆಗಿದ್ದುಕೊಂಡು ಜೊತೆಗೆ ಧ್ಯಾನ ಸತ್ಸಂಗ ಸಸ್ಯಾಹಾರ ರ್ಯಾಲಿಗಳು ತಮ್ಮ ಸುತ್ತಮುತ್ತ ಇರತಕ್ಕಂಥ ಊರೂರುಗಳಿಗೆ ಹೋಗಿ ಧ್ಯಾನ ಪ್ರಚಾರವನ್ನು ಮಾಡ್ತಾ ಸರ್ ಅವರು ಸಂಸಾರದಲ್ಲಿ ನಿರ್ವಾಣ. ಸರ್ ಅವರ ಮಿಸ್ಸೆಸ್ಸು ಪದ್ಮಾ ಮೇಡಮ್ ಅಂತ, ಅವರು ಕೂಡ ಸತಿಪತಿಗಳಿಬ್ಬರೂ ಕೂಡ ಸಂಸಾರದಲ್ಲಿ ನಿರ್ಮಾಣ ಅಂತಕ್ಕಂಥ ಸಾಧನೆಯಲ್ಲಿರೋರು. ಹಾಗೆ ನಮ್ಮ ವಿಶಾಲಾಕ್ಷಿ ಮೇಡಮ್ ಕೂಡ ಸತಿಪತಿಗಳಿಬ್ಬರೂ ಆ ಧ್ಯಾನ ಸಾಧನೆ ಮಾರ್ಗದಲ್ಲಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಮೊದಲನೇದಾಗಿ ಶ್ರೀಮತಿ ವಿಶಾಲಾಕ್ಷಿ ಮೇಡಮ್. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತ್ರಿಮೂರ್ತಿಗಳಿಗೆ ಸಮನಾದ ಗುರುವಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಅನಂತಾನಂತ ವಂದನೆಗಳು. ಜನ್ಮ ನೀಡಿದ ತಂದೆ ತಾಯಿಯರಿಗೆ, ನನಗೆ ಮೊದಲನೇ ಸಲ ಧ್ಯಾನವನ್ನು ಹೇಳಿಕೊಟ್ಟ ಮನೋರಮಾ ಮೇಡಮ್ ಅವರಿಗೂ, ಹಾಗೂ ಈ ಧ್ಯಾನ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡ್ತಾ ಬಂದಿರುವ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ನಮಸ್ಕಾರಗಳು. ಹಾಗೂ ಈ ಒಂದು ಕರ್ನಾಟಕ ಮಹಿಳಾ ಧ್ಯಾನ ಯಜ್ಞ ಈ ಒಂದು ಕ್ಷೇತ್ರದಲ್ಲಿ ಆಯೋಜಿಸಿರುವ ಎಲ್ಲ ಮಾಸ್ಟರ್ಸಿಗೂ ನನ್ನ ವಂದನೆಗಳು. ಹಾಗೂ ಈ ಒಂದು ಕ್ಷೇತ್ರದ ದೈವವಾದ ಮಂಜುನಾಥೇಶ್ವರನಿಗೂ ನನ್ನ ವಂದನೆಗಳು. ನಾನು ಒಬ್ಬ ವ್ಯಾಪಾರಸ್ಥರ ಮನೆಯ ಗೃಹಿಣಿ. ಮನೆಯಲ್ಲಿ ಅತ್ತೆ ಮಾವ ಮಕ್ಕಳು ಬೇಕಾದಷ್ಟು ಹಣ, ಅನುಕೂಲಕ್ಕೆ ತಕ್ಕ ಹಾಗೆ ವಾಹನಗಳು ಎಲ್ಲವೂ ಇತ್ತು ನನಗೆ. ಎಲ್ಲ ಇದ್ದಾಗ ಯಾವ ದೈವದ ನೆನಪು ಆಗೋದಿಲ್ಲ, ಯಾರೂ ನೆನಪಾಗೋದಿಲ್ಲ ನಮಗೆ. ಆದರೆ ನಾವು ಬಂದ ಉದ್ದೇಶ ನಾವು ಪೂರ್ತಿ ಮಾಡಿಕೊಂಡು ಹೋಗಲೇಬೇಕು. ಅದಕ್ಕೋಸ್ಕರ ಆ ಒಂದು ಯೂನಿವರ್ಸ್ ಅನ್ಬೋದು, ಆ ದೈವ ಅನ್ಬೋದು, ನಮಗೆ ಯಾವುದೋ ಒಂದರ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇರುತ್ತೆ. 1999ರಲ್ಲಿ ಇದ್ದಕ್ಕಿದ್ದ ಹಾಗೆ ನನಗೆ ಸೊಂಟ ನೋವು ಬಂತು. ಅದು ಮಾಮೂಲಿಯಾಗಿ ಹೊರಟೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ
ಅದು ಹಾಗೆ ಹಾಗೆ ಮುಂದುವರಿತಾ ನಾನು 1 ವರ್ಷ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ. ನಾನು ತೋರಿಸ್ದೇ ಇರೋ ಡಾಕ್ಟರ್ ಇಲ್ಲ, ತಗೊಳ್ಳದೇ ಇರೋ ಟ್ರೀಟ್ಮೆಂಟ್ ಇಲ್ಲ. ಎಲ್ಲ ಡಾಕ್ಟರ್ ಆಯಿತು, ಎಲ್ಲ ರೀತಿಯ ಆರೈಕೆಗಳನ್ನು ತಗೊಂಡೆ. ಮನೆಯಲ್ಲಿ ಅತ್ತೆ ಮಾವ ಎಲ್ಲರಿಗೂ ಚಿಂತೆ, ಏನಪ್ಪ ನನ್ನ ಸೊಸೆ ಹೀಗೆ ಮಲಗಿಬಿಟ್ಟಿದ್ದಾಳೆ ಅಂತ. ಪೂಜೆ ಮಾಡಿಸಿದ್ರು, ಹೋಮಗಳನ್ನು ಮಾಡಿಸಿದ್ರು, ಜಪಗಳನ್ನು ಮಾಡಿಸಿದ್ರು. ಯಾವುದರಿಂದನೂ ನನ್ನ ಸಮಸ್ಯೆ ಕಡಿಮೆ ಆಗಲೇ ಇಲ್ಲ. ಸುಮಾರು 4 ವರ್ಷ ನಾನು ಆ ಒಂದು ನೋವಿನಿಂದ ಬಳಲ್ತಾ ಇದ್ದೆ. ಆ ನೋವಿಗೆ ಮಾತ್ರೆಗಳನ್ನು ತಗೊಂಡು ವಿಪರೀತವಾದ ಒತ್ತಡದಿಂದ ನನಗೆ ಥೈರಾಯ್ಡ್ ಬಂತು, ಮಲಬದ್ಧತೆ ಸಮಸ್ಯೆ ಬಂತು. ಆ ಥೈರಾಯ್ಡ್ ಬಂದಿದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ, ಯಾವ ಡಾಕ್ಟ್ರಿಗೂ ಗೊತ್ತಾಗಲಿಲ್ಲ. ಅದು ಆ ಒಂದು ಯಾವಾಗ ಡಾಕ್ಟ್ರಿಗೆ ತೋರಿಸಿದ್ರು ಹೆಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳೋರು, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ನನಗೆ ತೊಡೆಗಳಲ್ಲಿ ಮತ್ತು ಕಾಲುಗಳಲ್ಲಿ ಇಷ್ಟು ದಪ್ಪ ಗಂಟುಗಳಾಗೋದು. ಅದನ್ನು ನಮ್ಮ ಯಜಮಾನರು, ನಮ್ಮ ಮಗಳು ಮಸಾಜ್ ಮಾಡಿ ಕಡಿಮೆ ಮಾಡಿದರೆ ಮತ್ತೆ ಒಂದು 4 ದಿನಕ್ಕೆ ಅದೇ ರೀತಿ ಆಗೋದು. ಏನು ಮಾಡಿದರೂ ಈ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಪ್ರತಿದಿನ ತೊಳಲಾಟ ಇರೋದು. ಆ ಒಂದು ನೋವನ್ನು ಸ್ವಲ್ಪನಾದರೂ ಮರಿಬೇಕು ಅಂತ ನಾನು ಎಷ್ಟೋ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕೆಂದರೆ ಆ ಒಂದು ಒತ್ತಡದ ಪರಿಣಾಮದಿಂದ ನಾವು ಖಿನ್ನತೆಗೆ ಹೋಗುವ ಅವಕಾಶಗಳು ಹೆಚ್ಚಾಗಿರುತ್ತೆ ಅಂತ. 1 ವರ್ಷ 2 ವರ್ಷ ಇದೇ ರೀತಿ ಇದ್ದೆ. ಚಿಕ್ಕ ವಯಸ್ಸು, ಒಂದು ಕಡೆ ಜೀವನ ಬೇಡ ಅಂತ ಅನಿಸೋದು, ಇನ್ನೊಂದು ಕಡೆ ಇಲ್ಲ ಗಂಡ ಮಕ್ಕಳನ್ನ ಬಿಟ್ಟು ಹೇಗೆ ಹೋಗಬೇಕಪ್ಪ ಅಂತ ಭಯ ಆಗೋದು. ಇನ್ನೊಂದು ಕಡೆ ಇಷ್ಟು ವರ್ಷ ನಾನು ಈ ರೀತಿಯಾಗಿ ಮಲಗಿಬಿಟ್ಟಿದ್ದೀನಿ, ನಮ್ಮ ಮನೆಯಲ್ಲಿ ನನ್ನ ಗಂಡಂಗೆ ಇನ್ನೊಂದು ಮದುವೆ ಎಲ್ಲಿ ಮಾಡಿಬಿಡ್ತಾರೋ ಅನ್ನೋ ಭಯ ಕೂಡ ಆಗ್ತಾಯಿತ್ತು ನನಗೆ. ಸೊ ಹೀಗೆ ಸಾಯೋದಕ್ಕೂ ಭಯ, ಇರೋದಕ್ಕೂ ಭಯ. ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಧ್ಯಾನ ಅನ್ನೋದು ನನ್ನ ಜೀವನದಲ್ಲಿ ಸಂಜೀವಿನಿ ಹಾಗೆ ಬಂತು. ಆ ಸಂಜೀವಿನಿಯನ್ನು ತಗೊಂಡು ಬಂದವರು ಆಗ ಶಿವಮೊಗ್ಗದಲ್ಲಿ ನೆಲೆಸಿದ ಮನೋರಮಾ ಮೇಡಮ್ ಅಂತ ಹಿರಿಯ ಧ್ಯಾನದ ಮಾಸ್ಟರ್ ಅವರು ಹುಬ್ಬಳ್ಳಿಗೆ ಬಂದಾಗ ಅವರ ಬಗ್ಗೆ ಗೊತ್ತಾಗಿ ಅವರಿಂದ ಧ್ಯಾನವನ್ನು ಕಲ್ತ್ಕೊಂಡೆ. ಸೊ ಧ್ಯಾನದಿಂದ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅಂತ ಮೇಡಮ್ ಅವ್ರು ಹೇಳಿದರು. ಅವ್ರು ಹೇಳಿದ ಹಾಗೆ ಧ್ಯಾನ ಅಭ್ಯಾಸ ಪ್ರಾರಂಭ ಮಾಡಿದೆ. ಮೊದಲು ಸ್ವಲ್ಪದಿಂದ ಪ್ರಾರಂಭ ಮಾಡಿ ನಂತರ ಧ್ಯಾನ ಹೆಚ್ಚು ಮಾಡಿದಾಗ ನನಗೆ ಆರೋಗ್ಯದಲ್ಲಿ ಎಷ್ಟೋ ಪರಿಹಾರ ಕಾಣಿಸ್ತಾ ಇತ್ತು. ಆದ್ದರಿಂದ ಕೆಲಸ ಮಾಡೋದು ಧ್ಯಾನ ಮಾಡೋದು, ಕೆಲಸ ಮಾಡೋದು ಧ್ಯಾನ ಮಾಡೋದು, ಇದು ಎರಡೇ ನನ್ನ ದಿನಚರ್ಯ ಆಯಿತು. ಸ್ವಲ್ಪ ದಿನಗಳಲ್ಲೇ ನಾನು ನನ್ನ ಆ ಅನಾರೋಗ್ಯದಿಂದ ಸಂಪೂರ್ಣವಾಗಿ ಹೊರಗಡೆ ಬಂದೆ. ಆ ಥೈರಾಯ್ಡ್ ಸಮಸ್ಯೆ ಕೂಡ ನನಗೆ ಪರಿಹಾರ ಆಯಿತು. ಹಾಗೆ ಆ ಮಲಬದ್ಧತೆ ಸಮಸ್ಯೆಯಿಂದ ಕೂಡ ನಾನು ಹೊರಗಡೆ ಬಂದೆ. ಆದರೆ ನಾನು ಸಂಪೂರ್ಣ ಆರೋಗ್ಯಕರವಾಗೋದಕ್ಕೆ ಮನೋರಮಾ ಮೇಡಮ್ ಅವರು ನನಗೆ ತುಂಬ ಸಹಕಾರ ನೀಡಿದರು. ನಾನು ಯಾವಾಗ ಫೋನ್ ಮಾಡಿದರೂ ನನಗೆ ಅವರು ಹೇಳೋರು, ನಿನ್ನ ಆಲೋಚನೆಗಳನ್ನು ಸರಿ ಮಾಡ್ಕೊಮ್ಮ, ನೀನು ಚೆನ್ನಾಗಿ ಧ್ಯಾನ ಮಾಡು, ಒಳ್ಳೆಯ ಪುಸ್ತಕಗಳನ್ನು ಓದು ಅಂತ ಯಾವಾಗಲೂ ಅವರು ನನಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ನಂತರ 2003ರಲ್ಲಿ ನಾನು ಧ್ಯಾನ ಮಾರ್ಗಕ್ಕೆ ಬಂದಿದ್ದು. 2008ರಲ್ಲಿ ಪತ್ರಿಜಿಯವರು ಮೊದಲನೇ ಸಲ ನಮ್ಮ ಮನೆಗೆ ಬಂದರು. ಆಗಿನಿಂದ ಅವರು ದೇಹ ಬಿಡೋವರೆಗೂ ಪ್ರತಿ ವರ್ಷ ಹುಬ್ಬಳ್ಳಿಗೆ ಬರ್ತಾಯಿದ್ರು. ಯಾಕೆಂದರೆ ಹುಬ್ಬಳ್ಳಿ ತುಂಬ ದೊಡ್ಡ ಊರು, ಅಲ್ಲಿ ಧ್ಯಾನ ಪ್ರಚಾರ ಆಗಬೇಕು
ಅನ್ನೋ ಉದ್ದೇಶದಿಂದ ಪತ್ರಿಜಿಯವರು ಪ್ರತಿ ವರ್ಷ ಅಲ್ಲಿ ಪ್ರೋಗ್ರಾಮನ್ನು ಇಟ್ಕೊತಾ ಇದ್ದರು. 2013ರಲ್ಲಿ ಪಿರಮಿಡ್ನ ಭೂಮಿ ಪೂಜೆ ಮಾಡಿದರು. ಸೊ ಆ ಪಿರಮಿಡ್ ಕೂಡ ಬಂದಿರೋದು ತುಂಬ ಆಶ್ಚರ್ಯಕರವಾದ ವಿಷಯ. ಆಗಿನ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರು ಬೆಂಗಳೂರು ಪಿರಮಿಡ್ ವ್ಯಾಲಿಗೆ ಹೋದಾಗ ಅಲ್ಲಿ ಧ್ಯಾನ ಮಾಡಿದಾಗ ಪತ್ರಿಜಿಯವರು ನಮ್ಮ ಹುಬ್ಬಳ್ಳಿಗೂ ಇಂಥ ಒಂದು ಪಿರಮಿಡ್ ಬರಬೇಕು ಅಂತ ಕೇಳಿದ ತಕ್ಷಣ ಒಪ್ಕೊಂಡ್ರು ಅವರು. ಒಪ್ಪಿಕೊಂಡು ಆಗಲೇ ಅಲ್ಲಿ ಬಂದು ಎಲ್ಲ ಕಡೆ ಜಾಗವನ್ನು ನೋಡಿ ಕೊನೆಗೆ ಒಂದು ಸರ್ಕಾರದ ಸಹಾಯದಿಂದ ಅಲ್ಲಿ 80x80 ಒಂದು ಕರ್ನಾಟಕದಲ್ಲೇ 2ನೇ ದೊಡ್ಡ ಪಿರಮಿಡ್ ಬರೋದಕ್ಕೆ ಜಗದೀಶ್ ಶೆಟ್ಟರ್ ಕಾರಣ ಆದರು. ಆ 10 ವರ್ಷಗಳ ಪತ್ರಿಜಿಯವರು ಮನೆಗೆ ಬರ್ತಾಯಿದ್ರು ಹೋಗ್ತಾಯಿದ್ರು. ಸೊ ಹೇಗೆ ಈ ಒಂದು ಶಮಂತಕಮಣಿ ಕಬ್ಬಿಣವನ್ನು ಮುಟ್ಟಿದ ತಕ್ಷಣ ಕಬ್ಬಿಣ ಬಂಗಾರ ಆಗತ್ತೆ ಅಂತ ಕೇಳ್ತೀವಲ್ಲ, ಅದೇ ರೀತಿ ಪತ್ರಿಜಿಯವರ ಒಂದು ಒಡನಾಟದಿಂದ ಸಹವಾಸದಿಂದ ನಾನು ಸಾಮಾನ್ಯ ಗೃಹಿಣಿ ಆಗಿದ್ದವಳು ಒಬ್ಬ ಒಳ್ಳೆಯ ಪಿರಮಿಡ್ ಮಾಸ್ಟರ್ ಆಗೋದಕ್ಕೆ ಸಾಧ್ಯ ಆಯಿತು. ಪತ್ರಿಜಿಯವರು ಪ್ರೇಮ್ನಾಥ್ ಸರ್ ಹತ್ರ ಮತ್ತು ಕೆಲವ್ರ ಹತ್ರ ಹೇಳೋರು. ಯಾಕೆಂದರೆ ನಮ್ಮ ಒಂದು ಕುಟುಂಬ ವ್ಯಾಪಾರಸ್ಥರ ಕುಟುಂಬ, ಹೆಣ್ಮಕ್ಳು ಹೊರಗಡೆ ಹೋಗಿ ಪ್ರಚಾರ ಯಾವುದೇ ಒಂದು ಸಮಾಜದ ಕೆಲಸಗಳನ್ನು ಮಾಡುವ ಒಂದು ಪರಿಕ್ರಮ ನಮ್ಮ ಮನೇಲಿ ಇರಲಿಲ್ಲ. ಆದ್ದರಿಂದ ಪತ್ರಿಜಿಯವರು ಹೇಳೋರು ಪ್ರೇಮ್ನಾಥ್ ಸರ್ ಹತ್ರ ಬೇರೆಯವ್ರ ಹತ್ರ, ನಾನು 8 ವರ್ಷ ಈ ಮೇಡಮ್ಗೋಸ್ಕರ ಕಷ್ಟಪಟ್ಟಿದ್ದೀನಯ್ಯ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಅಂತ ಪತ್ರಿಜಿಯವರು ಹೇಳೋರು. ಸೊ 2018ರಲ್ಲಿ ನಮ್ಮ ಹುಬ್ಳಿ ಪಿರಮಿಡ್ ಓಪನಿಂಗ್ ಆಯಿತು. ಅಂದಿನಿಂದ ಇಂದಿನವರೆಗೂ ನಾನು ನಮ್ಮ ಯಜಮಾನರು ಆ ಪಿರಮಿಡಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅನೇಕ ಜನ ಆ ಪಿರಮಿಡ್ಗೆ ಬಂದು ತಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಂಡಿದ್ದಾರೆ, ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ, ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಆ ಪಿರಮಿಡ್ ಓಪನಿಂಗ್ ಆದ ದಿನ ಪತ್ರಿಜಿಯವರ ಸಂತೋಷ ಇನ್ನೂ ನನ್ನ ಕಣ್ಮುಂದಿದೆ. ಅಷ್ಟು ಸಂತೋಷ ಅವರಿಗೆ. ಯಾಕೆಂದರೆ ಅವರ ಒಂದು ಕನಸು, ಅವರ ಒಂದು ಸಂಕಲ್ಪನೆ ಎಲ್ಲ ಕಡೆ ಪಿರಮಿಡ್ಗಳಾಗಬೇಕು, ಎಲ್ಲರೂ ಧ್ಯಾನಕ್ಕೆ ಬರಬೇಕು, ಎಲ್ಲರೂ ಶಾಕಾಹಾರಿಗಳಾಗಬೇಕು ಅನ್ನೋದು. ಸೊ ಆ ಕನಸಿನ ಭಾಗವಾಗಿ ಹುಬ್ಬಳ್ಳಿಯಲ್ಲಿ ಒಂದು ಪಿರಮಿಡ್ ಓಪನ್ ಆಯಿತು ಅಂದ ತಕ್ಷಣ ಅವರಿಗೆ ಬಹಳ ಸಂತೋಷ ಆಯಿತು. ಸೊ ಇದು ನನ್ನ ಒಂದು ಜೀವನದ ಪ್ರಯಾಣ. ಸೊ ಇನ್ನು ಪತ್ರಿಜಿಯವರ ಪ್ರಬೋಧನೆಗಳಾದ ಒಂದನ್ನು ಮೇಡಮ್ ಆರಿಸ್ಕೊ ಅಂತ ಹೇಳಿದರು. ಅದರಲ್ಲಿ ಈ ದಿನ ನಾನು ನಮ್ಮ ವಾಸ್ತವಿಕತೆಗೆ ನಾವೇ ಸೃಷ್ಟಿಕರ್ತರು ಅನ್ನೋ ವಿಷಯವನ್ನು ಆರಿಸ್ಕೊಂಡಿದ್ದೀನಿ. ಪತ್ರಿಜಿಯವರು ಯಾವಾಗಲೂ ಹೇಳ್ತಾಯಿದ್ರು, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ. ಅವ್ರು ಗಾಡ್ಸ್ ಅಂದ ತಕ್ಷಣ ನಾವು ದೇವರ ಅಲ್ಲ ಅಂತ ನಮಗೆ ಅನಿಸುತ್ತೆ. ಆದರೆ ನಿಜವಾಗಿ ನಾವೆಲ್ಲ ದೇವರುಗಳೇ, ನಾವೆಲ್ಲ ಸೃಷ್ಟಿಕರ್ತರು. ನೋಡಿ, ನಾವು ಎಷ್ಟು ಒಳ್ಳೆ ದೇವಸ್ಥಾನಗಳನ್ನು ಸೃಷ್ಟಿ ಮಾಡಿದ್ದೀವಿ, ಒಳ್ಳೆ ಪಿರಮಿಡ್ಗಳನ್ನು ಸೃಷ್ಟಿ ಮಾಡಿದ್ದೀವಿ, ಒಳ್ಳೆ ಕಟ್ಟಡಗಳನ್ನು ಸೃಷ್ಟಿ ಮಾಡಿದ್ದೀವಿ, ಒಳ್ಳೆ ರಸ್ತೆಗಳನ್ನು ಸೃಷ್ಟಿ ಮಾಡಿದ್ದೀವಿ, ಏನೆಲ್ಲವನ್ನು ಸೃಷ್ಟಿ ಮಾಡಿದ್ವಿ. ಕಂಪ್ಯೂಟರ್ಗಳನ್ನು, ಫೋನ್ಗಳನ್ನು, ಎಷ್ಟೋ ಪೀಠೋಪಕರಣಗಳನ್ನು ಎಲ್ಲವನ್ನು ನಾವು ಸೃಷ್ಟಿ ಮಾಡಿದವ್ರು ಯಾರು? ನಾವೇ ಅಲ್ವಾ? ಸೊ ನಾವು ಸೃಷ್ಟಿಕರ್ತರಾದ್ವಲ್ವ. ಅದೇ ರೀತಿ ನಾವು ಭಯೋತ್ಪಾದಕರನ್ನು ಕೂಡ ಸೃಷ್ಟಿ ಮಾಡಿದ್ದೀವಿ, ಬಾಂಬ್ಗಳನ್ನು ಸೃಷ್ಟಿ ಮಾಡಿದ್ದೀವಿ, ವೈರಸ್ಗಳನ್ನು ಸೃಷ್ಟಿ ಮಾಡಿದ್ವಿ. ಒಟ್ಟಿನಲ್ಲಿ ನಾವು ಸೃಷ್ಟಿಕರ್ತರು. ಅದಕ್ಕೆ ಪತ್ರಿಜಿಯವರು ನಮಗೇನು ಹೇಳಿದರು? ಗಾಡ್ಸ್ ಅಂತ ಹೇಳಿದರು. ಅಷ್ಟಾವಕ್ರ ಗೀತೆಯಲ್ಲಿ ಪತ್ರಿಜಿಯವರು ಹೇಳಿದ ಒಂದು ಶ್ಲೋಕ ಇದೆ. ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾದಿ ಮಾನ್ಯತೆ
ಕಿಂ ವದಂತಿಹ ಸತ್ಯೇಹಂ ಯಾ ಮತಿ ಸಾ ಗತಿರ್ಭವೇತ್ ಅಂತ. ಅಂದರೆ ನೀವು ಏನು ಇಚ್ಛೆ ಪಡ್ತೀರೋ ಅದು ನೀವು ಮಾಡ್ತೀರಾ, ಅದು ನಿಮಗಾಗತ್ತೆ. ಸೊ ನಿಮಗೆ ಮೋಕ್ಷ ಬೇಕಾ ಅಂದರೆ ಜ್ಞಾನೋದಯ ಅಂತ ಹೇಳ್ತೀವಲ್ಲ, ಮುಕ್ತಿ ಅಂತ ಹೇಳ್ತೀವಿ, ಬಿಡುಗಡೆ ಅಂತ ಹೇಳ್ತೀವಿ. ಸೊ ನಿಮಗೆ ಮೋಕ್ಷ ಬೇಕಾ, ಮೋಕ್ಷ ಸಿಗುತ್ತೆ. ನಿಮಗೆ ಮೋಕ್ಷ ಯಾರಿಗೂ ಬೇಕಿಲ್ಲ, ಮುಕ್ತಿ ಯಾರಿಗೂ ಬೇಕಿಲ್ಲ ಅಂತಂದರೆ ಅದು ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ ಬೇಕು ಅಂತ ನಾವು ಇಚ್ಛೆ ಪಟ್ಟಾಗ ಮೋಕ್ಷ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ. ಈಗ ಉದಾಹರಣೆಗೆ ಒಬ್ಬರಿಗೆ ಸಂಗೀತ ಕಲಿಬೇಕು ಅಂತ ಆಸೆ ಇರುತ್ತೆ, ಸಂಗೀತಕಾರ ಆಗಬೇಕು ಅಂತ ಆಸೆ ಇರುತ್ತೆ. ಅವರು ಸಂಗೀತ ಕಲಿತಾರೆ, ದೊಡ್ಡ ಸಂಗೀತಕಾರ ಆಗ್ತಾರೆ. ಒಬ್ಬರಿಗೆ ಕ್ರಿಕೆಟ್ ಆಡಬೇಕು ಅಂತ ಆಸೆ ಇರುತ್ತೆ, ಸಚಿನ್ ತೆಂಡೂಲ್ಕರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅವನು ಸತತವಾಗಿ ಪ್ರಯತ್ನ ಮಾಡ್ತಾನೆ, ಒಳ್ಳೆಯ ಕ್ರಿಕೆಟ್ ಆಟಗಾರ ಆಗ್ತಾನೆ. ಅಷ್ಟೇ ಯಾಕೆ, ನೀವೆಲ್ಲ ಧರ್ಮಸ್ಥಳಕ್ಕೆ ಬರಬೇಕು ಅಂತ ಇಚ್ಛೆ ಪಟ್ಟಿದ್ದೀರಾ, ಬಂದಿದ್ದೀರಲ್ವಾ? ಅಂದರೆ ನಾವು ಏನು ಇಚ್ಛೆ ಪಡ್ತೀವಿ ಅದು ಸೃಷ್ಟಿಯಾಗತ್ತೆ. ಯಾಕೆ ಅಂತಂದರೆ ನಮ್ಮ ಆಲೋಚನೆ ಎಲ್ಲಿ ಹೋಗುತ್ತೋ ಅಲ್ಲಿ ಆ ಶಕ್ತಿ ಹೋಗುತ್ತೆ. ನಮ್ಮ ಪತ್ರಿಜಿಯವರು ಏನು ಸಂಕಲ್ಪ ಮಾಡಿದರು, ಅದು ಒಬ್ಬರಿಗೆ ಹೇಳ್ಕೊಡ್ಬೇಕಾದ್ರೆ ಇಡೀ ಜಗತ್ತನ್ನು ನಾನು ಜನ ಜಗತ್ತನ್ನಾಗಿ ಮಾಡ್ತೀನಿ, ಇಡೀ ಜಗತ್ತಿನಲ್ಲಿ ಎಲ್ಲರೂ ಶಾಕಾಹಾರಿಗಳಾಗಬೇಕು, ಎಲ್ಲ ಕಡೆ ಪಿರಮಿಡ್ಗಳು ಬರಬೇಕು ಅಂತ ಪತ್ರಿಜಿಯವರು ಸಂಕಲ್ಪ ಮಾಡಿದರು. ಸೊ ಅವರ ಸಂಕಲ್ಪಕ್ಕೆ ತಕ್ಕಂತೆ ಈ 40 ವರ್ಷಗಳಲ್ಲಿ ಕೋಟಾನುಕೋಟಿ ಜನ ಧ್ಯಾನಿಗಳಾಗಿದ್ದಾರೆ, ಎಷ್ಟೋ ಜನ ಸಸ್ಯಾಹಾರಿಗಳಾಗಿದ್ದಾರೆ, ರ್ಯಾಲಿಗಳು ನಡೀತಾ ಇವೆ, ಎಲ್ಲ ಕಡೆ ಪಿರಮಿಡ್ಗಳು ಬರ್ತಾ ಇದ್ದಾವೆ, ಧ್ಯಾನ ಮಹಾಚಕ್ರಗಳು ನಡೀತಾ ಇದ್ದಾವೆ. ಇದೆಲ್ಲ ಆ ಪತ್ರಿಜಿಯವರು, ಆ ಮಹಾಪುರುಷ ಸೃಷ್ಟಿ ಮಾಡಿರೋದು. ಸೊ ಅವರು ಸೃಷ್ಟಿ ಮಾಡಿದಾಗ ಆಗತ್ತೆ, ನಾವು ಸೃಷ್ಟಿ ಮಾಡಿದರೆ ಯಾಕೆ ಆಗೋದಿಲ್ಲ? ಖಂಡಿತ ಆಗತ್ತೆ. ಆದರೆ ನಮಗೆ ಸೃಷ್ಟಿ ಮಾಡೋದಕ್ಕೆ ಭಯ. ಅಯ್ಯೋ ನಾವು ಆಲೋಚನೆ ಮಾಡಿದರೆ, ನಾವು ಸಂಕಲ್ಪ ಮಾಡಿದರೆ ಎಲ್ಲ ಆಗತ್ತೆ ಅನ್ನೋ ಭಯ ನಮ್ಮಲ್ಲಿರುತ್ತೆ. ಹಿಟ್ಲರ್ 2ನೇ ಮಹಾಯುದ್ಧ ಆಗಬೇಕು ಅಂತ ಸಂಕಲ್ಪ ಮಾಡಿದ, ಕೇವಲ ಒಬ್ಬ. ಇಡೀ ಜಗತ್ತಿಗೆ 2ನೇ ಮಹಾಯುದ್ಧ ನಡೀತಲ್ವಾ? ಒಬ್ಬರು ಸಂಕಲ್ಪ ಮಾಡಿದರೂ ಕೂಡ ಅದು ನಡೆಯುತ್ತೆ. ಅದು ಸಕಾರಾತ್ಮಕವಾಗಿ ಇರಲಿ, ನಕಾರಾತ್ಮಕವಾಗಿ ಆದರೂ ಆಗಲಿ. ಎಷ್ಟೋ ಜನ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಬೇಕಂತ ಕೆಲವು ಜನ ಸಂಕಲ್ಪ ಮಾಡ್ತಾರೆ, ಅದೇ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೆ ಭಯೋತ್ಪಾದಕರನ್ನು. ಆದರೆ ನಮ್ಮ ಆಲೋಚನೆ ಸಕಾರಾತ್ಮಕವಾಗಿ ಇರಬೇಕಾ, ನಕಾರಾತ್ಮಕವಾಗಿ ಇರಬೇಕಾ ಅನ್ನೋದು ನಮಗೆ ಬಿಟ್ಟಿದ್ದು. ಅದೇ ರೀತಿ ನಮ್ಮ ದೇಹ ನಮ್ಮ ಮನಸ್ಸಿನ ಮಾತನ್ನು ಕೇಳುತ್ತೆ. ಜಾಸ್ಮೋಹಿನ್ ಅಂತ ಒಬ್ಬರು ಧ್ಯಾನಿ, ಆಸ್ಟ್ರೇಲಿಯಾದವರು, ಅವರು ಕೇವಲ ವಿಶ್ವಶಕ್ತಿಯನ್ನು ಸೇವಿಸಿ ನಾನು ಜೀವನ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಅವರು ಈಗಲೂ ಕೇವಲ ವಿಶ್ವಶಕ್ತಿಯ ಸಹಾಯದಿಂದ ಜೀವಿಸ್ತಾ ಇದ್ದಾರೆ. ಪತ್ರಿಜಿಯವರು ಹೇಳ್ತಾ ಇದ್ದರು, ಅವರನ್ನು ಕರೆಸಿದ್ರು ಬೆಂಗಳೂರಿಗೆ. ಜಾಸ್ಮೋಹಿನ್ ಥರ 35,000 ಜನ ಇದ್ದಾರೆ, ಅವರು ಕೇವಲ ವಿಶ್ವಶಕ್ತಿಯ ಸಹಾಯದಿಂದನೇ ಜೀವನ ಮಾಡ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅಯ್ಯೋ ಊಟ ಮಾಡದೇ ಇದ್ದರೆ ನಮಗೆ ಶಕ್ತಿ ಇರೋದಿಲ್ಲ, ಶಕ್ತಿ ಬೇಕಲ್ವಾ ಅಂತ ಹಸಿವೆ ಇರಲಿ ಬಿಡಲಿ, ಯಾವಾಗ ನಾಲ್ಗೆ ಕೇಳುತ್ತೋ ಅದು ಒಳಗಡೆ ಹಾಕ್ತಾನೇ ಇರ್ತೀವಿ. ಇಲ್ಲ, ನಾವು ಮನಸ್ಸು ಏನು ಹೇಳಿದರೆ ಅದನ್ನು ನಮ್ಮ ದೇಹ ಕೇಳುತ್ತೆ. ಅಷ್ಟೇ ಏಕೆ, ನಮ್ಮ ಹುಬ್ಳಿ ಪಿರಮಿಡಲ್ಲಿ ಕಾಂತಮ್ಮ ಅನ್ನೋರು 108 ದಿನಗಳ ಕಾಲ ಮೌನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಈಗೂ ಮೌನ ಮಾಡ್ತಾ ಇದ್ದಾರೆ. 48 ದಿನಗಳ ಕಾಲ ಕೇವಲ ಹಣ್ಣು ತರಕಾರಿ ಸೇವನೆ ಮಾಡಿ ಉಪವಾಸ ಮಾಡಿದರು. ಅದು ಹೇಗೆ ಸಾಧ್ಯ ಆಯಿತು ಅವರಿಗೆ? ಯಾಕೆಂದರೆ ನಾವೆಲ್ಲರೂ ಯಾರು? ದೇವರು, ಸೃಷ್ಟಿಕರ್ತರು. ನಾವು ಏನು ಸೃಷ್ಟಿ ಮಾಡ್ತೀವೋ ಆ ಸೃಷ್ಟಿ ಆಗತ್ತೆ. ನಮ್ಮ
ಪಿರಮಿಡ್ನ ಒಬ್ಬರು ಧ್ಯಾನಿಗಳಿಗೆ ಕಾಲಿನ ನೋವಿನ ಸಮಸ್ಯೆ ಆಯಿತು. ಅವರು ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋದಿಲ್ಲ, ಪಿರಮಿಡಲ್ಲಿ 21 ದಿನ ಧ್ಯಾನ ಮಾಡಿ ಸರಿ ಮಾಡ್ಕೊತೀನಿ ಅಂತ ಅಂದರು. ಕೇವಲ 15 ದಿನಗಳಲ್ಲೇ ಅವರಿಗೆ ಆಸ್ಟ್ರಲ್ ಸರ್ಜರಿ ಆಗಿ ಅವರು ಸಂಪೂರ್ಣವಾಗಿ ಗುಣ ಆದರು. ಎಷ್ಟೋ ಉದಾಹರಣೆಗಳಿದ್ದಾವೆ, ಒಂದ ಎರಡ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಅಷ್ಟೇ ಯಾಕೆ, ನನ್ನ ಜೀವನದಲ್ಲೇ ನಾನು ನನ್ನ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ತೀರಿದ ಮೇಲೇ ನಾನು ಪ್ರಚಾರಕ್ಕೆ ಹೋಗೋದು ಅಂತ ಮನಸ್ಸಲ್ಲಿ ಪತ್ರಿಜಿ ಅವ್ರಿಗೆ ಹೇಳ್ಕೊಂಡೆ. ಯಾಕೆಂದರೆ ಎಲ್ಲರ ಹತ್ರನೂ ನಾನು ನನ್ನ ಬಗ್ಗೆ ಹೇಳಬೇಕು, ನನ್ನ ಅನುಭವ ಹೇಳಬೇಕು, ಅವರನ್ನು ಧ್ಯಾನಿಗಳನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನನಗಿತ್ತು. ಅದೇ ರೀತಿ ನಾನು ಎಲ್ಲೇ ಹೋದರೂ ನನ್ನ ಒಂದು ಅನುಭವವನ್ನು ಹೇಳ್ತೀನಿ ನಾನು. ಅದರಿಂದ ನೀವು ಏನು ಸೃಷ್ಟಿ ಮಾಡ್ತಿರೋ, ನಿಮ್ಮ ಆಲೋಚನೆ ಏನಿರುತ್ತೋ ಅದಕ್ಕೆ ತಕ್ಕನ ಹಾಗೆ ನಿಮ್ಮ ಜೀವನ ಸೃಷ್ಟಿಯಾಗತ್ತೆ. ಮೊದಲನೇ ಮಹಿಳಾ ಧ್ಯಾನ ಯಜ್ಞ ಕೂಡಲ ಸಂಗಮದಲ್ಲಿ ಮಾಡಬೇಕು ಅಂತ ಸುರನಾಗಾಂಬಿಕಾ ಮೇಡಮ್, ಪ್ರಕಾಶ್ ಬಾಬು ಸರ್ ಮತ್ತು ಕೆಲವು ಮಾಸ್ಟರ್ಸ್ ಸಂಕಲ್ಪ ಮಾಡಿದರು, ಅದನ್ನು ನಡೆಸಿದರು. ನಂತರ ನಮ್ಮ ಪತ್ರಿಜಿಯವರ ಪ್ರಬೋಧನೆಗಳ ಒಂದು ರೆಕಾರ್ಡ್ ಆಗಬೇಕು ಅಂತ ಸುರನಾಗಾಂಬಿಕಾ ಮೇಡಮು ಮತ್ತು ಕೆಲವು ಮಾಸ್ಟರ್ಸ್ ಸಹಾಯದಿಂದ 121 ಮಾಸ್ಟರ್ಸ್ 121 ಅವರ್ಸ್ ಅಂಥೇಳಿ ಕಾರ್ಯಕ್ರಮವನ್ನು ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದರು. ಅಂದ್ಕೊಂಡ ತಕ್ಷಣ ಆಗೋದಿಲ್ಲ ಮಾಸ್ಟರ್ಸ್, ಅದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇರಬೇಕು. ನಾನು ಈಗ ಸಂಕಲ್ಪ ಮಾಡಿಬಿಡ್ತೀನಿ ಎಲ್ಲ ತಾನೇ ಆಗತ್ತೆ, ಸಾಧ್ಯ ಇಲ್ಲ. ಅದಕ್ಕೆ ತಕ್ಕನ ಹಾಗೆ ನಾವು ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಈಗ ಒಂದು ಬೀಜವನ್ನು ಭೂಮಿಯಲ್ಲೇ ಹಾಕ್ತೀವಿ, ಅದು ಮೊಳಕೆ ಒಡೆದು ವೃಕ್ಷ ಆಗುತ್ತೆ, ಆದರೆ ತಾಳ್ಮೆ ಬೇಕು. ಆದರೆ ಖಂಡಿತ ಆ ಬೀಜವನ್ನು ಹಾಕಿದಾಗ ಅದು ಮೊಳಕೆ ಒಡೆಯುತ್ತೆ, ವೃಕ್ಷ ಆಗುತ್ತೆ. ಅದಕ್ಕೆ ಸಮಯ ಬೇಕು, ನಮ್ಮ ಪ್ರಯತ್ನ ಬೇಕು, ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಎಲ್ಲವನ್ನ ನೋಡ್ಕೊತಾ ಇರಬೇಕು. ಅದೇ ರೀತಿ ನಮ್ಮ ಒಂದು ಆಲೋಚನೆ ನಾವು ಸೃಷ್ಟಿ ಮಾಡಿದ ತಕ್ಷಣ ಅದು ನೆರವೇರೋದಿಲ್ಲ. ಅದಕ್ಕೆ ತಾಳ್ಮೆ ಬೇಕು, ಅದಕ್ಕೆ ಸರಿಯಾದ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಮತ್ತು ಈ ಪ್ರಯತ್ನದಲ್ಲಿ ನಮಗೆ ಎಷ್ಟೋ ವಿಕಲ್ಪಗಳು ಬರ್ತವೆ. ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ವಿಕಲ್ಪಗಳು ಬರ್ತಾ ಹೋಗುತ್ತೆ. ಒಂದು ಸಂಕಲ್ಪ 2 ವಿಕಲ್ಪ ಅಂದರೆ ಅಲ್ಲಿ ಕೆಲಸ ಆಗೋದಿಲ್ಲ. ಸಂಕಲ್ಪ ಮಾಡಿದ್ದೀವಿ ಅಂದರೆ ಆ ಸಂಕಲ್ಪ ಯಾವಾಗಲೂ ಸಂಕಲ್ಪದಲ್ಲೇ ಇರಬೇಕು. ನಾವು ವಿಕಲ್ಪಗಳು ಬಂದಾಗ ಆ ಒಂದು ಕಾರ್ಯ ನೆರವೇರೋದಿಲ್ಲ. ಡಾಕ್ಟರ್ ಜೋ ಡಿಸ್ಪಾಂಜಾ ಅಂಥೇಳಿ ಅಮೇರಿಕದ ಒಬ್ಬ ಡಾಕ್ಟರು, ಅವರಿಗೆ ಕಾರ್ ರೇಸಲ್ಲಿ ಆಕ್ಸಿಡೆಂಟ್ ಆಗಿ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗುತ್ತೆ. ಡಾಕ್ಟ್ರ್ ಹತ್ರ ಹೋದರೆ, ಇಲ್ಲ ನಿಮಗೆ ಆಪ್ರೇಷನ್ ಮಾಡ್ತೀವಿ, ಆದರೆ ಯಾವಾಗಲೂ ನೀವು ವೀಲ್ ಚೇರಲ್ಲಿ ಇರಬೇಕು ಅಂತ ಹೇಳಿದರು. ಅವರಿಗೆ ಅದು ಇಷ್ಟ ಆಗಲಿಲ್ಲ. ಅವರು ಮನೆಗೆ ಬಂದುಬಿಟ್ಟು ಪ್ರತಿದಿನ ಮಲ್ಕೊಂಡು, ಅವರಿಗೆ ಬೆನ್ನ ಮೇಲೆ ಮಲಗಕ್ಕೆ ಬರ್ತಿರಲಿಲ್ಲ, ಅಷ್ಟೊಂದು ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು ಬೆನ್ನಿಗೆ. ಅವರು ಹೊಟ್ಟೆ ಮೇಲೆ ಮಲ್ಕೊಂಡು ಪ್ರತಿದಿನ ಸಂಕಲ್ಪ ಮಾಡ್ಕೊತಾ ಇದ್ದರು. ಏನಂತ, ನಾನು ಏನೇನು ಫ್ರ್ಯಾಕ್ಚರ್ ಆಗಿದೆ ಇದೆಲ್ಲವೂ ಸರಿ ಹೋಗಿದೆ, ನಾನು ಆರಾಮಾಗಿದ್ದೀನಿ, ಓಡಾಡ್ತಾ ಇದ್ದೀನಿ, ನಾನು ನನ್ನ ವೈದ್ಯಕೀಯ ವೃತ್ತಿಯನ್ನು ಮಾಡ್ತೀನಿ, ಮತ್ತು ನಾನು ಆ ಕಾರ್ ರೇಸಲ್ಲಿ ಭಾಗವಹಿಸ್ತೀನಿ ಅಂತ ಪ್ರತಿದಿನ ಹೇಳ್ಕೊಳ್ಳೋದು ನಿಜ. ಆದರೆ ಒಳಗಡೆ ಎಲ್ಲ ಕಡೆ ತುಂಡು ತುಂಡಾಗಿ ಎಲುಬುಗಳಿದ್ದಾಗ ಎಷ್ಟು ನೋವಿರುತ್ತೆ, ಸಿಕ್ಕಾಪಟ್ಟೆ ನೋವಿರುತ್ತೆ. ವಿಕಲ್ಪಗಳು ಬರ್ತಾ ಇತ್ತು, ಆದರೂ ಕೂಡ ಮತ್ತೆ ಅವರು ಆ ವಿಕಲ್ಪಗಳನ್ನು ದೂರ ಮಾಡಿ ಮತ್ತೆ ಸಂಕಲ್ಪಗಳನ್ನು ಸರಿಯಾಗಿ ಮಾಡಿಕೊಂಡು 9 ತಿಂಗಳಲ್ಲಿ ಅವರು ಮತ್ತೆ ಮೊದಲಿನ ಹಾಗೆ ವೈದ್ಯಕೀಯ ವೃತ್ತಿಗೆ ಹೋಗ್ತಾ ಇದ್ರು, ಮತ್ತೆ ಕಾರ್ ರೇಸಲ್ಲಿ ಭಾಗವಹಿಸ್ತಾ ಇದ್ರು. ಸೊ ಇವೆಲ್ಲ ಕೇಳಿದಾಗ ನಮಗೇನು ಅನಿಸುತ್ತೆ, ನಾವೆಲ್ಲ ನಿಜವಾದ ಸೃಷ್ಟಿಕರ್ತರು.
ಅವರಿಗೆ ಸಾಧ್ಯ ಆಗಿರೋದು ನಮಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಸಲ ನಾವು ಪ್ರಶ್ನೆ ಮಾಡ್ಕೋಬೇಕು. ಸೊ ಪತ್ರಿಜಿಯವರು ಧ್ಯಾನ ಜಗತ್ತು ಮಾಡ್ತೀನಿ ಅಂತ ಅಂದಾಗ ಅದರಲ್ಲಿ ನನ್ನ ಭಾಗ ಏನು, ನನ್ನ ಪಾತ್ರ ಏನು, ನಾವು ಪ್ರತಿ ಒಬ್ಬರೂ ಆಲೋಚನೆ ಮಾಡಬೇಕು. ನಾನು ಒಂದು 100 ಜನರಿಗಾದರೂ ಧ್ಯಾನ ಜೀವನಕ್ಕೆ ಕರ್ಕೊಂಡು ಬರಬೇಕು, ಆ ಪತ್ರಿಜಿಯವರ ಸಂಕಲ್ಪದಲ್ಲಿ ನಂದು ಒಂದು ಅಳಲಿ ಸೇವೆ ಇರಬೇಕು ಅನ್ನೋ ಒಂದು ಆಲೋಚನೆಯನ್ನು ನಾವು ಪ್ರತಿ ಒಬ್ಬರು ಸೃಷ್ಟಿ ಮಾಡಿದಾಗ, ನಾನು ಒಂದು 10 ಜನಕ್ಕಾದರೂ ಮಾಂಸಾಹಾರವನ್ನು ಬಿಡಿಸ್ಬೇಕು ಅನ್ನೋ ಆಲೋಚನೆಯನ್ನು ನಾವು ಪ್ರತಿ ಒಬ್ಬರು ಸೃಷ್ಟಿ ಮಾಡಿದಾಗ ಆ ಪತ್ರಿಜಿಯವರ ಆ ಮಹಾತ್ಮರ ಕನಸು ನನಸಾಗೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಆದ್ದರಿಂದ ಪತ್ರಿಜಿಯವರು ಹೇಳಿದ್ದೇನು, ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು. ಸೊ ಹೀಗಂದ ಮೇಲೆ ನಮಗೆ ಯಾಕಪ್ಪ ಈ ದುಃಖಗಳು, ಈ ಸಮಸ್ಯೆಗಳು, ಇದೆಲ್ಲ ಯಾಕಿದೆ ನಮ್ಮ ಜೀವನದಲ್ಲಿ, ನಾವು ಬೇಕು ಅಂತ ಕೇಳ್ಕೊತೀವ ಅಂತ ನಿಮಗೆ ಅನ್ನಿಸ್ಬೋದು. ಸೊ ನಾವು ಈ ಸಮಸ್ಯೆಗಳು, ದುಃಖಗಳು, ಕಾಯಿಲೆಗಳು ಬೇಕು ಅಂತ ನಾವು ಕೇಳೋದಿಲ್ಲ. ಆದರೆ ನಮ್ಮ ಆಲೋಚನಾ ವಿಧಾನ ಹೇಗಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಸೊ ನಾವು ಪ್ರತಿದಿನ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಮಾಡ್ತೀವ, ಇಲ್ಲ ನಕಾರಾತ್ಮಕ ಆಲೋಚನೆಗಳು ನನ್ನಲ್ಲಿದೆಯಾ, ನನ್ನಲ್ಲಿ ಕೋಪ ಇದೆಯಾ, ದ್ವೇಷ ಇದೆಯಾ, ಮತ್ಸರ ಇದೆಯಾ, ಆಸೆ ಇದೆಯಾ. ಆಸೆ ಅಂದರೆ ದುರಾಸೆ. ಇವನ್ನ ನಾವು ಪ್ರತಿದಿನ ನಾವು ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕು. ಸೊ ನಾವು ಸೃಷ್ಟಿಕರ್ತರು, ಎಲ್ಲನೂ ಸೃಷ್ಟಿ ಮಾಡ್ತೀವಿ, ದುಃಖವನ್ನು ಸೃಷ್ಟಿ ಮಾಡ್ತೀವಿ, ಸುಖವನ್ನು ನಾವೇ ಸೃಷ್ಟಿ ಮಾಡ್ತೀವಿ. ಈ ಒಂದು ವಿಷಯವನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಇಲ್ಲಪ್ಪ, ನಾನು ಯಾವಾಗಲೂ ನಗ್ನಗ್ತಾ ಇರ್ತೀನಿ, ಎಂಥದೇ ಪ್ರಸಂಗದಲ್ಲಿ ನಾನು ಸಕಾರಾತ್ಮಕವಾಗಿಯೇ ಯೋಚನೆ ಮಾಡ್ತೀನಿ, ಅವರು ಹೇಗೇ ಇರಲಿ ನಾನು ಅವರಿಗೆ ಯಾವಾಗಲೂ ಪ್ರೀತಿಯನ್ನೇ ಕೊಡ್ತೀನಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಸಂಕಲ್ಪಗಳನ್ನು ಸೃಷ್ಟಿ ಮಾಡಿಕೊಳ್ಳ್ರಿ. ಆವಾಗ ಯಾವುದೇ ಕಾಯಿಲೆಗಳು ನಿಮ್ಮ ಹತ್ರ ಬರೋದಿಲ್ಲ, ಯಾವುದೇ ಸಮಸ್ಯೆಗಳು ನಿಮ್ಮ ಹತ್ರ ಬರೋದಿಲ್ಲ. ಸೊ ಎಲ್ಲದಕ್ಕೂ ಕಾರಣ ನಾನೇ ಅನ್ನುವ ಒಂದು ಸಿದ್ಧಾಂತವನ್ನು ನೀವು ಯಾವಾಗ ನೆನಪಿಟ್ಕೊಳ್ತೀರಿ, ನಿಮ್ಮ ಜೀವನ ಯಾವಾಗಲೂ ಸುಖಮಯವಾಗಿರುತ್ತೆ. ದುಃಖ ಅನ್ನೋದು ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ. ಒಂದೇ ಒಂದು ಸಲ ಯಾಕಪ್ಪ ನನ್ನ ಜೀವನ ಹೀಗೆ ಅಂತ ನೀವು ಅಂದ್ಕೊಂಡ್ರಿ, ಅದೇ ರೀತಿ ನಿಮ್ಮದಾಗತ್ತೆ. ಇಲ್ಲಪ್ಪ, ನಾನು ತುಂಬ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ಳಿ. ಮೊನ್ನೆ ಒಂದು ವಿಷಯವನ್ನು ನಾನು ಓದ್ತಾ ಇದ್ದೆ. ಅಂದರೆ ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು ಅನ್ನೋದಕ್ಕೆ ಒಂದು ವಿಷಯ ನಾನು ಓದ್ತಾ ಇದ್ದೆ. ಸಾಯುವ ಕಲೆ ಭಾಳ ವಿಚಿತ್ರ ಅನ್ನಿಸ್ತು ನನಗೆ. ಇದೇನಪ್ಪ ಸಾಯುವ ಕಲೆ ಕಲ್ತ್ಕೋಬೇಕಾ ನಾವು ಅಂತ. ಸೊ ಅದರಲ್ಲಿ ಒಬ್ಬರು ಮೇಡಮ್ ಏನು ಬರೆದಿದ್ದಾರೆ ಅಂದರೆ, ನಾನು ಯಾವ ರೀತಿ ಸಾಯಬೇಕು ಅನ್ನೋದನ್ನು ಡಿಸೈಡ್ ಮಾಡಿ, ನಾನು ಆರೋಗ್ಯವಂತವಾಗಿರಬೇಕು, ಯಾರ ಹತ್ರ ಸೇವೆ ಮಾಡಿಸ್ಕೋಬಾರ್ದು, ನಾನು ಸಾಯುವವರೆಗೂ ಇನ್ನೊಬ್ಬರಿಗೆ ಸೇವೆ ಮಾಡ್ತಾನೆ ಜೀವ ಬಿಡಬೇಕು, ಯಾರ ಮೇಲೆ ಆಧಾರ ಬೀಳಬಾರ್ದು. ಈ ಥರ ನೀವು ಪ್ರತಿದಿನ ನಿಮ್ಮ ಆಲೋಚನೆಯನ್ನು ಇಟ್ಕೊಂಡಾಗ ನೀವು ಜೀವನ ಮಾಡೋ ಕಲೆ ಕೂಡ ಬದಲಾಗುತ್ತೆ. ನಾನು ಆರೋಗ್ಯವಾಗಿರಬೇಕು ಅಂತಂದರೆ ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ತೀರ, ಹೌದಲ್ವಾ? ಸೊ ನಾನು ಯಾರ ಹತ್ರ ಸೇವೆ ಮಾಡಿಸ್ಕೋಬಾರ್ದು ಅಂದರೆ ಆರೋಗ್ಯ ಬರುತ್ತೆ. ಆರೋಗ್ಯಕ್ಕೋಸ್ಕರ ನೀವೇನು ಮಾಡಬೇಕು ಅದೆಲ್ಲ ಮಾಡ್ತೀರಾ, ಎಷ್ಟು ತಿನ್ನಬೇಕೋ ಅಷ್ಟನ್ನೇ ತಿಂತೀರಾ. ಎಲ್ಲ ಒಂದು ಆ ಜಾಗೃತಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ನೆನಪಿಟ್ಕೊಳ್ಳಿ, ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು. ನಮ್ಮಲ್ಲಿ ಬೇಕಾದಷ್ಟು ಸಾಮರ್ಥ್ಯ ಇದೆ, ಏನು ಬೇಕಾದರೂ ಸೃಷ್ಟಿ ಮಾಡಬಹುದು, ಏನು ಬೇಕಾದರೂ ಹಾಳು ಮಾಡಬಹುದು ಅನ್ನೋ ಒಂದು ಸಾಮರ್ಥ್ಯ ನಮಗಿದೆ. ಮೊನ್ನೆ ಗವಿಸಿದ್ದೇಶ್ವರ ಅವರು ಕೊಪ್ಪಳ ಜಾತ್ರೆಯಲ್ಲಿ ಒಂದು ಸ್ಪೀಚಲ್ಲಿ ಒಬ್ಬ
ಮಹಿಳೆಯನ್ನು ಪರಿಚಯ ಮಾಡ್ತಾಯಿದ್ರು. ಆ ಮಹಿಳೆಯ ಮಗ ಅಶ್ವಿನಿ ಕಾರ್ತಿಕ್ ಅಂತ. ಅವರಿಗೆ ಒಂದೇ ಬಟ್ಟು ಕೆಲಸ ಮಾಡ್ತಾಯಿದೆ, ಪ್ಯಾರಲಿಸಿಸ್ ಆಗಿಬಿಟ್ಟಿದೆ, ಏನು ಇಲ್ಲ ಆ ಹುಡುಗ. ಅಂಥ ಮಗುವನ್ನು ತಾಳ್ಮೆಯಿಂದ ಬೆಳೆಸಿ ಅವನನ್ನು ಒಬ್ಬ ಇಂಜಿನಿಯರನ್ನಾಗಿ ಮಾಡಿ ಬೆಳೆಸಿದ್ಲು. ಅಂದರೆ ನಮ್ಮ ಒಂದು ಏನು ಆದರೂ ಮಾಡ್ಬೋದು, ಏನಾದರೂ ಸಾಧಿಸ್ಬೋದು ಅನ್ನೋದು ಒಂದು ಛಲ ನಮ್ಮಲ್ಲಿದ್ದರೆ, ಅನ್ನೋ ಸಂಕಲ್ಪ ನಮ್ಮಲ್ಲಿದ್ದರೆ ಅದು ಸೃಷ್ಟಿ ಆಗತ್ತೆ. ನಮ್ಮ ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಅಂತ ಕೋಟೇಶ್ವರ ಸರ್ ಯಾವಾಗಲೂ ಹೇಳೋರು. ಯಾವುದು ಅಂತ ಹೇಳಿಲ್ಲ ಅವರು, ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಿ ಅಂತ ಹೇಳೋರು. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೀನಿ ಸರ್, ನಾನು ಹೊರಗಡೆ ಬಂದಮೇಲೆ ಅದಾಗುತ್ತೆ ಅಂತ ಹೇಳಿದೆ. ಆದರೆ 2025ರಲ್ಲಿ ಮೊಟ್ಟ ಮೊದಲನೆಯ ಸಲ ಬುದ್ಧ ಪೂರ್ಣಿಮಾ ನಮ್ಮ ಹುಬ್ಬಳ್ಳಿ ಪಿರಮಿಡಲ್ಲಿ ನಡೀತು. ಯಾವುದು ಅಂತ ಅವರು ಹೇಳಿಲ್ಲ, ನಾನು ಯಾವುದು ಅಂತ ಸಂಕಲ್ಪ ಮಾಡಿಕೊಂಡಿಲ್ಲ. ಒಟ್ಟಿನಲ್ಲಿ ದೊಡ್ಡ ಕಾರ್ಯಕ್ರಮ ಆಗಬೇಕು. ಅದೇ ರೀತಿ ನಮ್ಮೆಲ್ಲರ ಸಂಕಲ್ಪಗಳು, ನಮ್ಮೆಲ್ಲರ ಆಲೋಚನೆಗಳು ಸಕಾರಾತ್ಮಕವಾಗಿದ್ದರೆ ನಮ್ಮ ಜೀವನ ಅನ್ನೋದು ಬಂಗಾರ ಆಗತ್ತೆ. ನಮ್ಮ ಗುರುಗಳು ಎಷ್ಟು ಸುಲಭವಾದ ದಾರಿಯನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ. ಏನು ಮಾಡೋದು ಬೇಕಿಲ್ಲ, ಧ್ಯಾನ ಮಾಡೋದು, ಒಳ್ಳೆ ಒಳ್ಳೆ ಆಲೋಚನೆಗಳನ್ನು ಇಟ್ಕೊಳ್ಳೋದು, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು, ನಿಮ್ಮ ಜೀವನವನ್ನು ಸುಂದರಮಯವನ್ನು ಆಗಿಸಿಕೊಳ್ಳೋದು, ಇದು ಯಾರು ಬೇಕಾದರೂ ನಾವು ಮಾಡ್ಬೋದು ಅಲ್ವಾ ಮಾಸ್ಟರ್ಸ್? ಈ ಒಂದು ಪತ್ರಿಜಿಯವರ ಪ್ರಬೋಧನೆಗಳನ್ನು ಸ್ಫೂರ್ತಿಯಾಗಿ ತಗೊಂಡು ಎಷ್ಟೋ ಜನ ಪಿರಮಿಡ್ ಮಾಸ್ಟರ್ಸು ಒಳ್ಳೆ ಜೀವನ ಸಾಗಿಸ್ತಾ ಇದ್ದಾರೆ. ಅದೇ ರೀತಿ ಹೊಸದಾಗಿ ಧ್ಯಾನಕ್ಕೆ ಬಂದವರು ಅವರನ್ನು ನೋಡಿ ಸ್ಫೂರ್ತಿ ಪಡ್ಕೊಂಡು ನಿಮ್ಮ ಜೀವನವನ್ನು ಸುಖಮಯವಾದ ಜೀವನವನ್ನಾಗಿ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟ ಲಲಿತಾ ಮೇಡಮ್ ಅವರಿಗೂ, ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ನಿಮಗೂ ತಾಳ್ಮೆಯಿಂದ ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಒಂದು ವಿಶೇಷ ಸೂಚನೆ, ವೀರೇಂದ್ರ ಹೆಗಡೆ ಅಪ್ಪಾಜಿಯವರು ಶಾರ್ಪ್ 10:00 ಬರ್ತಾ ಇದ್ದಾರೆ. ಅವರು ಬಂದ ತಕ್ಷಣ ಕುರ್ಚಿಗಳನ್ನ ಖಾಲಿ ಬಿಡ್ದೇನೆ ನಾವೆಲ್ಲ ಎದ್ದು ನಿಂತು ಗೌರವ ಸೂಚಕವಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸ್ಕೊಳ್ಬೇಕು. ಈಗ ಲಿಂಗನಗೌಡ ಸರ್ ಅವರಿಂದ, ಸರ್ ಅವರು ಪಿತಾಮಹ ಪತ್ರಿಜಿಯವರ ನವವಿಧ ಧರ್ಮಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರಿಗೆ ಒಂದು ಸರಿ ಜೋರಾಗಿ ಚಪ್ಪಾಳೆ ಮಾಸ್ಟರ್ಸ್. ಈ ಒಂದು ಸುಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಅದ್ಭುತವಾದಂತಹ ಈ ಒಂದು ಮಹಿಳಾ ಧ್ಯಾನ ಮಹಾ ಯಜ್ಞವನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಮಹಾಯಜ್ಞ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ಪಿರಮಿಡ್ ಮಾಸ್ಟರ್ಗಳಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗಾಗಲೇ ನನ್ನನ್ನು ಪರಿಚಯ ಮಾಡಿಕೊಟ್ಟಿರುವಂತೆ ನನ್ನ ಹೆಸರು ಲಿಂಗನಗೌಡ ಅಂತೇಳಿ. ಕೆಲವು ವರ್ಷಗಳಿಂದ ಈ ಒಂದು ಅದ್ಭುತವಾದಂತಹ ಧ್ಯಾನದಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ. ನನಗೆ ತಿಳಿದಿರುವಂತೆ ಪತ್ರಿಜಿಯವರ ಒಂದು ಎಷ್ಟೋ ಅದ್ಭುತವಾದಂತಹ ಕಾನ್ಸೆಪ್ಟ್ಗಳನ್ನು ನಾನು ತಿಳಿದುಕೊಂಡು ನನಗೆ ಯಾವ ರೀತಿ ಅರ್ಥ ಆಗಿದೆಯೋ ಅದೇ ರೀತಿ ಎಲ್ಲರಿಗೂ ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೀನಿ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಸುಮಾರು 1,00,000ಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಓದಿದ್ದಾರೆ. ಆ ಪುಸ್ತಕಗಳ ಜ್ಞಾನವನ್ನೆಲ್ಲ ಅವರು ಒಂದು ಆಡಿಯೋ ಕ್ಯಾಸೆಟ್ಗಳ ಮುಖಾಂತರ, ವಿಡಿಯೋ ಕ್ಯಾಸೆಟ್ಗಳ ಮುಖಾಂತರವಾಗಿ ನಮ್ಮೆಲ್ಲರಿಗೆ ತಿಳಿಸ್ತಾ ಬಂದಿದ್ದಾರೆ. ಅಂತಹ ಒಂದು ಅದ್ಭುತವಾದಂತಹ ಆ ಒಂದು ಸಂದೇಶಗಳಲ್ಲಿ ಈ ಒಂದು ಧರ್ಮಸ್ಥಳಕ್ಕೆ, ಈ ಒಂದು ಧ್ಯಾನ ಮಹಾಚಕ್ರಕ್ಕೆ, ಮಹಾಯಜ್ಞಕ್ಕೆ ಸರಿ ಹೊಂದುವಂತಹ ಅದ್ಭುತವಾದಂತಹ ಒಂದು ಸ್ಪೀಚನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇವತ್ತು ನಾವೆಲ್ಲರೂ ಎಲ್ಲಿದ್ದೀವಿ? ನೀವೆಲ್ಲ ಮಾತಾಡ್ಬೇಕೀಗ. ಇವತ್ತು ನಾವೆಲ್ಲರೂ ಎಲ್ಲಿದ್ದೀವಿ? ಧರ್ಮಸ್ಥಳದಲ್ಲಿ ಇದೀವಾ ಇಲ್ವಾ? ಈ ಧರ್ಮಸ್ಥಳದಲ್ಲಿ ಇದ್ದಂಥ ನಾವೆಲ್ಲರೂ ಧರ್ಮದ ಬಗ್ಗೆ ತಿಳ್ಕೊಂಬನ್ವಾ ಬೇಡವಾ? ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ನಮ್ಮೆಲ್ಲರಿಗೆ ಧರ್ಮವನ್ನು ಬೋಧನೆ ಮಾಡಿದ್ದಾರೆ. ಆ ಧರ್ಮ ಅಂದರೆ ಏನು, ಧರ್ಮದಲ್ಲಿ ಎಷ್ಟು ವಿಧಗಳಿವೆ, ಆ ಧರ್ಮವನ್ನು ನಾವು ಪಾಲಿಸುವುದರಿಂದ ನಾವು ಆಧ್ಯಾತ್ಮಿಕವಾಗಿ ಎಷ್ಟು ವಿಕಸಿತ ಆಗ್ತೀವಿ, ಅಭಿವೃದ್ಧಿ ಆಗ್ತೀವಿ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಅವರ ಒಂದು ಸುವಾಣಿಯನ್ನು, ಸಂದೇಶವನ್ನು ನೀಡಿದ್ದಾರೆ. ಆ ಸಂದೇಶವನ್ನೆಲ್ಲ ಇವತ್ತು ನಾವು ತಿಳ್ಕೊಂಬನ್ವಾ? ಎಷ್ಟು ಜನ ಕೈ ಎತ್ತಿರಿ ನೋಡೋಣ, ಎಷ್ಟು ಜನ ತಿಳ್ಕೊಂಬಣ? ಎಲ್ಲರೂ ತಿಳ್ಕೊಂಬನ್ವಾ?
ವೆರಿ ಗುಡ್, ನಿಮ್ಮೆಲ್ಲರಿಗೂ ಒಂದ್ಸರಿ ಜೋರ ಚಪ್ಪಾಳೆ ಮಾಸ್ಟರ್ಸ್. ಪತ್ರಿಜಿಯವರು ನವವಿಧ ಧರ್ಮಗಳು ಎನ್ನುವಂತಹ ಅದ್ಭುತವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಆ ನವವಿಧ ಧರ್ಮಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಧರ್ಮ ಅಂದರೆ ಏನಂತ ತಿಳ್ಕೊಳ್ಳೋಣ, ಆಮೇಲೆ ಧರ್ಮದಲ್ಲಿ ಎಷ್ಟು ವಿಧಗಳಿದೆ ಅಂತ ತಿಳ್ಕೊಳ್ಳೋಣ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಮಗೆ ಇಲ್ಲಿವರೆಗೂ ನಮಗೆ ತಿಳಿದಿರುವಂತಹ ಧರ್ಮಗಳನ್ನು ನಾವು ತಿಳ್ಕೊಂಡಿದ್ದೀವಿ. ನಾವು ಏನು ಅಂದ್ಕೊಂಡಿದ್ದೀವಿ ಇಲ್ಲಿವರೆಗೂ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದರೆ ನನ್ನ ಧರ್ಮ ಹಿಂದೂ, ನಾನು ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದರೆ ನಾನು ಕ್ರಿಶ್ಚಿಯನ್ನು, ನಾನು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದರೆ ನಾನು ಕ್ರಿಶ್ಚಿಯನ್ನು ಅನ್ನುವಂತಹ ಆ ಒಂದು ನಂಬಿಕೆ ಇವತ್ತಿಗೂ ಇದೆ. ಈ ಎಲ್ಲ ಧರ್ಮಗಳನ್ನು ಬಿಟ್ಬಿಡಿ. ಆ ಧರ್ಮಗಳನ್ನು ಬಿಟ್ಟು ಈಗ ನಾವು ಹೊಸ ದೃಷ್ಟಿಕೋನದಲ್ಲಿ, ಪತ್ರಿಜಿಯವರ ಒಂದು ಹೊಸ ದೃಷ್ಟಿಕೋನದಲ್ಲಿ ಧರ್ಮ ಅಂದರೆ ಏನಂತ ತಿಳ್ಕೊಳ್ಳೋಣ. ಧರ್ಮ ಅಂದರೆ ಆಚರಣೆ. ಮೈ ಡಿಯರ್ ಫ್ರೆಂಡ್ಸ್, ಧರ್ಮ ಅಂದರೆ ಏನು ಹೇಳಿ? ಆಚರಣೆ. ಯಾವ ಒಂದು ಆಚರಣೆ? ಸರಿಯಾದ ಒಂದು ಆಚರಣೆ. ಈ ಒಂದು ನಮ್ಮ ಆಚರಣೆಯಲ್ಲಿ ಸರಿಯಾದ ಆಚರಣೆ ಇರುತ್ತೆ, ಸರಿಯಲ್ಲದ ಆಚರಣೆಗಳು ಇರ್ತವೆ. ಸರಿಯಾದ ಆಚರಣೆ ಅಂದರೆ ಏನು? ಸರಿಯಾದ ಆಚರಣೆಯೇ ಧರ್ಮ, ಸರಿಯಲ್ಲದ ಆಚರಣೆಗಳು ಅಧರ್ಮ. ಸರಿಯಾದ ಆಚರಣೆ ಅಂದರೆ ಏನು? ಸರಿಯಾದ ಆಚರಣೆ ಅಂದರೆ ನಾವು ಯಾವುದೇ ಒಂದು ಚೇಷ್ಟೆಯನ್ನು ಮಾಡಬೇಕಂದ್ರೆ ಅಥವಾ ಆಚರಣೆ ಮಾಡಬೇಕಂದ್ರೆ ಅದು ಯಾವ ರೀತಿ ಇರಬೇಕಂದ್ರೆ, ಒಬ್ಬ ಮಹಾತ್ಮರೇ ಹೇಳ್ತಾರೆ, ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ ಅಂತ ಹೇಳ್ತಾರೆ. ಧರ್ಮ ಅಂದರೆ ಏನು? ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ. ಅಂದರೆ ಧರ್ಮ, ಸರಿಯಾದ ಧರ್ಮ ಅಂದರೆ ಯಾವುದಂದರೆ ಯಥೋ ಅಭ್ಯುದಯ ಅಂದರೆ ನಾವು ಯಾವುದಾದ್ರೆ ಆಚರಣೆ ಮಾಡ್ತೀವೋ ಅದು ಏನು ಅಭ್ಯುದಯ ಆಗ್ತಾ ಇರಬೇಕು. ಅಂದರೆ ಆ ಒಂದು ಆಚರಣೆಯಿಂದ ನಿನ್ನ ಕಲ್ಯಾಣ ಆಗ್ತಾ ಇರಬೇಕು, ಮತ್ತು ನಿನ್ನ ಸುತ್ತಮುತ್ತ ಇರುವಂತಹ ಸಕಲ 84 ಲಕ್ಷ ಜೀವರಾಶಿಗಳು ಕೂಡ ಕಲ್ಯಾಣ ಆಗಬೇಕು, ಅಂದರೆ ಅಭ್ಯುದಯ ಆಗ್ತಾ ಇರಬೇಕು. ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ ಅಂದರೆ ನಿಶ್ರೇಯಸ್ಸು ಅಂದರೆ ಮುಕ್ತಿ ಸಿಗಬೇಕು. ಅಂದರೆ ನಮಗೆ ಏನಾದರೂ ಆಚರಣೆ ಮಾಡ್ತೀವೋ ಆ ಆಚರಣೆಯಿಂದ ನಮಗೆ ಏನಾಗಬೇಕು? ಮುಕ್ತಿ ಕೂಡ ಸಿಗಬೇಕು. ಅಂತಹ ಒಂದು ಧರ್ಮವನ್ನು ಸರಿಯಾದ ಧರ್ಮ ಅಂತ ಹೇಳ್ತಾರೆ. ಯಾವುದು ಸರಿಯಾದ ಧರ್ಮ? ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ. ಅಂದರೆ ಈಗಾಗಲೇ ಹೇಳಿದ್ನಲ್ಲ, ಯಾವುದನ್ನು ನಾವು ಆಚರಣೆ ಮಾಡ್ತೀವೋ ಆ ಆಚರಣೆಯಿಂದ ನನ್ನ ಅಭಿವೃದ್ಧಿ ಆಗ್ತಾ ಇರಬೇಕು, ನನ್ನ ಸುತ್ತಮುತ್ತ ಇರುವಂತಹ ಜೀವರಾಶಿಗಳು ಕೂಡ ಅಭಿವೃದ್ಧಿ ಆಗ್ತಾ ಇರಬೇಕು, ಮತ್ತು ಕೊನೆಯದಾಗಿ ನಮಗೆ ಮುಕ್ತಿ ಅನ್ನೋದು ಸಿಗಬೇಕು. ಮುಕ್ತಿ ಅಂದರೆ ಏನು? ದುಃಖ ರಾಹಿತ್ಯ ಜೀವನ. ಅಂದರೆ ನಾವು ಯಾವುದೇ ಆಚರಣೆ ಮಾಡಿದರೆ ನಮಗೆ ಅದರಿಂದ ಸಂತೋಷ, ಆನಂದ, ನೆಮ್ಮದಿ, ಮತ್ತು ಅದರ ಜೊತೆಗೆ ನಮಗೆ ಯಾವುದೇ ರೀತಿಯಾದಂತಹ ದುಃಖಗಳೆಲ್ಲ ಇರಬಾರ್ದಂಥ ಸ್ಥಿತಿ, ಆ ಒಂದು ಮುಕ್ತ ಸ್ಥಿತಿ ಸಿಗಬೇಕು. ಅಂತಹ ಒಂದು ಆಚರಣೆಯೇ ಅದೇ ಸರಿಯಾದ ಧರ್ಮ. ಈ ಒಂದು ಧರ್ಮಗಳಲ್ಲಿ ಎಷ್ಟೋ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ 2 ವಿಧಗಳಿದ್ದಾವೆ. ಒಂದು ಸ್ವಧರ್ಮ, ಎರಡನೇದು ಪರಧರ್ಮ. ಏನು ಹೇಳಿ ನೋಡೋಣ? ಸ್ವಧರ್ಮ, ಪರಧರ್ಮ. ಈಗ ನಾವು ಏನು ತಿಳ್ಕೊಂಡ್ವಿ? ಧರ್ಮ ಅಂದರೆ ಏನಂತ ತಿಳ್ಕೊಂಡ್ವಿ. ಮತ್ತು ಧರ್ಮದಲ್ಲಿ ಸ್ವಧರ್ಮ ಅಂತ ಇದೆ, ಮತ್ತು ಪರಧರ್ಮ ಅಂತ ಇದೆ. ಸ್ವಧರ್ಮ ಅಂದರೆ ಏನು, ಪರಧರ್ಮ ಅಂದರೆ ಏನಂತ ತಿಳ್ಕೊಳ್ಳೋಣ. ತಿಳ್ಕೊಂಬನ್ವಾ ಬೇಡವಾ? ತಿಳ್ಕೊಂಬನ್ವಾ ಒಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಿ ನೋಡೋಣ. ಸ್ವಧರ್ಮ. ಸ್ವಧರ್ಮ ಅಂದರೆ ನಮಗೋಸ್ಕರ ನಾವು ಮಾಡಿಕೊಳ್ಳುವಂತಹ ಧರ್ಮ, ಅದು ಸ್ವಧರ್ಮ. ಪರಧರ್ಮ ಅಂದರೆ ನಾವು ಇನ್ನೊಬ್ಬರಿಗೋಸ್ಕರ ಮಾಡುವಂತಹ ಧರ್ಮ ಪರಧರ್ಮ. ಸ್ವಧರ್ಮ ಅಂದರೆ ನಮ್ಮೊಳಗೆ ನಾವು ಪ್ರಯಾಣ ಮಾಡುವಂಥದ್ದು, ಅದೇ ಅದ್ಭುತವಾದಂತಹ ಧರ್ಮ. ಸ್ವಧರ್ಮ ಅಂದರೆ ಧ್ಯಾನ ಧರ್ಮವೇ ಸ್ವಧರ್ಮ. ಏನು ಹೇಳಿ ನೋಡೋಣ? ಪ್ರತಿದಿನ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಧ್ಯಾನವನ್ನು ಮಾಡ್ತಾ ಇದ್ದೀವಾ ಇಲ್ವಾ? ನಾವು ಮಾಡುವಂತಹ ಧರ್ಮದಲ್ಲಿ ಮೊದಲನೇ ಒಂದು ಧರ್ಮ ಸ್ವಧರ್ಮ, ಅದೇ ಧ್ಯಾನ ಧರ್ಮ. ಮೈ ಡಿಯರ್ ಫ್ರೆಂಡ್ಸ್, ಈಗ ಈ ಒಂದು ಧ್ಯಾನ ಮಹಾಯಜ್ಞದಲ್ಲಿ ಪ್ರತಿದಿನ ನಾವು 3 ಗಂಟೆಗಳ ಕಾಲ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಅದು ಯಾವ ಧರ್ಮ ಅಂದರೆ ಸ್ವಧರ್ಮ. ಈ ಸ್ವಧರ್ಮದಲ್ಲಿ ಪ್ರತಿಯೊಬ್ಬರು ಜೀವಿಸಬೇಕು. ಎಷ್ಟು ನಾವು ಈ ಸ್ವಧರ್ಮದಲ್ಲಿ ಜೀವಿಸ್ತೀವೋ, ಎಷ್ಟು ಅದ್ಭುತವಾಗಿ ಈ ಒಂದು ಸ್ವಧರ್ಮದಲ್ಲಿ ನಾವು ಜೀವಿಸ್ತೀವೋ ಅಷ್ಟು ಅದ್ಭುತವಾಗಿ ಮತ್ತೆ ಪರಧರ್ಮದಲ್ಲಿ ಕೂಡ ನಾವು ಜೀವಿಸುವಂತೆ
ಮಾಸ್ಟರ್ಸ್ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಮಾಸ್ಟರ್ಸ್, ಈಗಾಗಲೇ ಧರ್ಮಗಳಲ್ಲಿ 2 ವಿಧ. ಮೊದಲನೇದು ಸ್ವಧರ್ಮ, ಎರಡನೇದು ಪರಧರ್ಮ. ಸ್ವಧರ್ಮ ಅಂದರೆ ಧ್ಯಾನ ಧರ್ಮ, ಪರಧರ್ಮ ಅಂದರೆ ನಮ್ಮ ಜೊತೆಯಲ್ಲಿ ಇರುವಂತಹ ಸಮಾಜದೊಂದಿಗೆ, ಕುಟುಂಬದೊಂದಿಗೆ, ಈ ಒಂದು ಭೌತಿಕ ಪ್ರಪಂಚದೊಂದಿಗೆ ನಾವೆಲ್ಲರೂ ಯಾವ ರೀತಿ ಜೀವಿಸ್ಬೇಕನ್ನುವಂಥದ್ದೇ ಪರಧರ್ಮ. ಮೈ ಡಿಯರ್ ಫ್ರೆಂಡ್ಸ್, ಸ್ವಧರ್ಮಗಳಲ್ಲಿ ಮುಖ್ಯವಾದದ್ದು ಯಾವುದೂ ಅಲ್ಲ. ಮೊಟ್ಟ ಮೊದಲೇದು ನಾವು ಆಚರಣೆ ಮಾಡಬೇಕಾಗಿರುವಂತಹ ಧರ್ಮ ಸ್ವಧರ್ಮ, ಅದೇ ಧ್ಯಾನ ಧರ್ಮ. ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಪ್ರತಿದಿನ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ನಾವು ಪ್ರಥಮವಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ಈ ಒಂದು ಸ್ವಧರ್ಮ ಆಗಿರ್ತಕ್ಕಂಥ ಧ್ಯಾನ ಧರ್ಮಕ್ಕೆ ನಾವು ಧ್ಯಾನ ಧರ್ಮಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಹೌದಲ್ವಾ? ಎಸ್ ಆರ್ ನೋ ಮಾಸ್ಟರ್ಸ್? ಓಕೆ ಮಾಸ್ಟರ್ಸ್, ಈ ಕಡೆ ಗಮನ ಕೊಡಿ, ಅಲ್ಲಿ ಚೇರ್ಗಳು ಹಾಕ್ತಾರೆ ನಿಮಗೋಸ್ಕರನೇ ಅವೆಲ್ಲ. ಓಕೆ, ಸೊ ಮೈ ಡಿಯರ್ ಫ್ರೆಂಡ್ಸ್, ಮೊದಲನೇ ಒಂದು ಧರ್ಮ ಸ್ವಧರ್ಮ, ಅದು ಧ್ಯಾನ ಧರ್ಮ. ನಾವು ಪ್ರತಿದಿನ ಧ್ಯಾನ ಮಾಡಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಪತ್ರಿಜಿ ಅವರು ಹೇಳ್ತಾರೆ, ಪ್ರತಿದಿನ ನಿನ್ನ ವಯಸ್ಸು ಎಷ್ಟೈತೋ ಅಷ್ಟು ನಿಮಿಷ ಆದರೂ ಧ್ಯಾನ ಮಾಡು ಅಂತ. ಯಾಕೆ ಅಂದರೆ ನೀನು ಫಸ್ಟು ಸ್ವಧರ್ಮದಲ್ಲಿ ಎಷ್ಟು ಅದ್ಭುತವಾಗಿ ಜೀವಿಸ್ತೀಯೋ ಅಷ್ಟೇ ಅದ್ಭುತವಾಗಿ ಪರಧರ್ಮದಲ್ಲಿಯೂ ಸಹ ಜೀವಿಸ್ತೀಯ ಅಂತ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವು ಪ್ರತಿದಿನ ಬೆಳಿಗ್ಗೆ ಎದ್ದೇಳದಾಗ್ಲಿಂದ ಫಸ್ಟ್ ನಾವು ಧ್ಯಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ನೆಕ್ಸ್ಟು ಮಲಗಬೇಕಾದಾಗ ಕೂಡ ನಾವು ಧ್ಯಾನ ಮಾಡ್ತಾನೇ ಮಲಗಬೇಕು. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಧ್ಯಾನದಲ್ಲಿ ಬೇರೆ ಯಾವೂ ಇಲ್ಲ, ಅದು ಶ್ವಾಸದ ಮೇಲೆ ಗಮನ ಕೊಡುವಂತಹ ಧ್ಯಾನವನ್ನೇ ಮಾಡಬೇಕಾಗಲಿ, ಬೇರೆ ರೀತಿಯಾದಂತಹ ಧ್ಯಾನ ಪದ್ಧತಿಗಳನ್ನು ಮಾಡಲೇಬಾರ್ದು. ನಾವು ಮಾಡುವಂತಹ ಧ್ಯಾನ ಪದ್ಧತಿ ಯಾವುದು? ಆನಾಪಾನಸತಿ ಧ್ಯಾನ ಪದ್ಧತಿ, ಶ್ವಾಸದ ಮೇಲೆ ಗಮನ. ಈ ಶ್ವಾಸದ ಮೇಲೆ ಗಮನ ಎನ್ನುವಂಥ ಪದ್ಧತಿಯಲ್ಲಿರ್ತಕ್ಕಂಥ ಧ್ಯಾನವನ್ನೇ ಮಾಡಬೇಕಾಗಲಿ, ಬೇರೆ ರೀತಿಯಾದಂತಹ ಧ್ಯಾನ ಪದ್ಧತಿಗಳಲ್ಲಿ ಅವುಗಳ ಹಿಂದೆ ಹೋಗಬೇಡಿ ದಯಮಾಡಿ. ಇದೇ ಶ್ರೇಷ್ಠವಾದಂತಹ ಧ್ಯಾನ ಪದ್ಧತಿ, ಇದೇ ಸುಲಭವಾಗಿರುವಂತಹ ಧ್ಯಾನ ಪದ್ಧತಿ. ಇದರಿಂದ ಈ ಒಂದು ಧ್ಯಾನ ಪದ್ಧತಿಯಿಂದಲೇ ಗೌತಮ ಬುದ್ಧರು ಜ್ಞಾನೋದಯವನ್ನು ಹೊಂದಿದಂತಹ ಅದ್ಭುತವಾದಂತಹ ಧ್ಯಾನವಿದ್ಯೆ ಈ ಒಂದು ಶ್ವಾಸದ ಮೇಲೆ ಗಮನ ಎನ್ನುವಂತಹ ಧ್ಯಾನವಿದ್ಯೆ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಯಾರು ಕೂಡ ಬೇರೆ ಬೇರೆ ಧ್ಯಾನವನ್ನು ಮಾಡಲಾರ್ದಂಗೆ ಶ್ವಾಸದ ಮೇಲೆ ಗಮನ ಎನ್ನುವಂತಹ ಈ ಧ್ಯಾನವನ್ನೇ ಮಾಡಬೇಕಾಗಿ ವಿನಂತಿ ಮೈ ಡಿಯರ್ ಫ್ರೆಂಡ್ಸ್. ಇದು ಸ್ವಧರ್ಮ. ಇನ್ನು ಎರಡನೇ ಧರ್ಮ ಪರಧರ್ಮ. ಪರಧರ್ಮ ಅಂದರೆ ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿಸಿದಂತೆ ನಮ್ಮ ಸುತ್ತಮುತ್ತ ಇರುವಂತಹ ಕುಟುಂಬದೊಂದಿಗೆ, ಸಮಾಜದೊಂದಿಗೆ, ಈ ಒಂದು ಭೌತಿಕ ಪ್ರಪಂಚದೊಂದಿಗೆ ನಾವೆಲ್ಲರೂ ಜೀವಿಸಬೇಕಾಗತ್ತೆ. ಅವರ ಜೊತೆಯಲ್ಲಿ ಕೂಡ ನಾವು ಚೆನ್ನಾಗಿರಬೇಕಾಗತ್ತೆ. ಅಂತಹ ಒಂದು ಧರ್ಮಗಳಲ್ಲಿ ಎರಡನೇ ಧರ್ಮ ಅಹಿಂಸಾ ಧರ್ಮ ಮೈ ಡಿಯರ್ ಫ್ರೆಂಡ್ಸ್. ಮೊದಲನೇ ಧರ್ಮ ಧ್ಯಾನ ಧರ್ಮ ಆದರೆ ಎರಡನೇ ಧರ್ಮ ಅಹಿಂಸಾ ಧರ್ಮ. ಎಷ್ಟು ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ನಮ್ಮ ಒಂದು ಉದರ ಪೋಷಣೆಗಾಗಿ ನಮ್ಮ ಸುತ್ತಮುತ್ತ ಇರುವಂತಹ ಆ ಒಂದು 84 ಲಕ್ಷ ಜೀವರಾಶಿಗಳನ್ನು ಕೊಂದು ತಿನ್ನುತ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇರುವಂತಹ ಕೋಳಿ, ಕುರಿ, ಮೇಕೆಗಳನ್ನು ತಿಂತಾ ಇದ್ದೀವಿ. ಅವುಗಳಿಗೆ ಹಿಂಸೆಯನ್ನು ನೀಡ್ತಾ ಇದ್ದೀವಿ. ಇಂತಹ ಒಂದು ಹಿಂಸೆಯನ್ನು ಬಿಡಬೇಕು, ಅಹಿಂಸೆಯಲ್ಲಿ ಜೀವಿಸ್ಬೇಕಂತ ಹೇಳ್ತಾರೆ. ಎಷ್ಟು ನೀವು ಅಹಿಂಸೆಯಲ್ಲಿ ಜೀವಿಸ್ತೀರೋ ಅಷ್ಟು ನೀವು ಅದ್ಭುತವಾಗಿ ಈ ಒಂದು ಆಧ್ಯಾತ್ಮಿಕವಾಗಿ ನಾವೆಲ್ಲರೂ ಪುರೋಗಮನ ಹೊಂದೋದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಪತ್ರಿಜಿಯವರು ಹೇಳಿರ್ತಕ್ಕಂಥ ನವವಿಧ ಧರ್ಮಗಳನ್ನು, 9 ಧರ್ಮಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಎಲ್ಲರ ಕೈಗಳನ್ನು ಹಿಂಗೆ ಇಟ್ಕೊಳ್ರಿ ನೋಡೋಣ. ಎಲ್ಲರೂ ಹಿಂಗೆ ಇಟ್ಕೊಳ್ಳಿ. ಮೊದಲೇ ಧರ್ಮ ಎಲ್ಲರೂ ಹಿಂಗಿಡಿ. ಇದು ಏನಿದು? ಧ್ಯಾನ ಧರ್ಮ. ನಾನು ಹೇಳ್ದಂಗೆ ಹೇಳಿ. ಧ್ಯಾನ ಧರ್ಮ, ಅಹಿಂಸಾ ಧರ್ಮ, ಮಿತ್ರ ಧರ್ಮ, ಶಾಂತ ಧರ್ಮ, ಕರುಣಾ ಧರ್ಮ, ಆರೋಗ್ಯ ಧರ್ಮ, ಸ್ವಾಧ್ಯಾಯ ಧರ್ಮ, ವಿನಯ ಧರ್ಮ, ದಾನ ಧರ್ಮ. ಎಷ್ಟಾದವು? 9 ಆದವ? 9 ಇದಾವ? ವೆರಿ ಗುಡ್. ಒಂದ್ಸರಿ ಜೋರಾಗಿ ಚಪ್ಪಾಳೆ.
ಸೊ ಮೈ ಡಿಯರ್ ಫ್ರೆಂಡ್ಸ್, ಮೊದಲನೇ ಧರ್ಮ ಯಾವುದು? ಧ್ಯಾನ ಧರ್ಮ. ಎರಡನೇ ಧರ್ಮ ಯಾವುದು? ಅಹಿಂಸಾ ಧರ್ಮ. ಎರಡನೇದೇನು? ಮೂರನೇದು ಮಿತ್ರ ಧರ್ಮ. ಏನು ಹೇಳಿ ನೋಡೋಣ? ಮಿತ್ರ ಧರ್ಮ. ನಾಲ್ಕನೇದು ಶಾಂತ ಧರ್ಮ. ಐದನೇದು ಕರುಣಾ ಧರ್ಮ. ಆರನೇದು ಸ್ವಾಧ್ಯಾಯ ಧರ್ಮ. ಏಳನೇದು ಆರೋಗ್ಯ ಧರ್ಮ. ಆಮೇಲೆ ವಿನಯ ಧರ್ಮ. ಆಮೇಲೆ ದಾನ ಧರ್ಮ. ಈ 9 ಧರ್ಮಗಳನ್ನು ತಿಳ್ಕೊಂಬನ್ವಾ ಬೇಡವಾ? ನೀವೆಲ್ಲರೂ ಈ ಒಂದು ಧರ್ಮಸ್ಥಳಕ್ಕೆ ಬಂದು ಏನನ್ನು ಕಲ್ತ್ಕೊಂಡು ಹೋಗಿದ್ದೀರಪ್ಪ ಅಂತಂದರೆ, ನೀವೆಲ್ಲರೂ ಈ 9 ಧರ್ಮಗಳನ್ನು ಕಲ್ತ್ಕೊಂಡು ಬಂದೀವಿ ಅಂತ ಹೇಳಬೇಕು ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗೆ. ಹೇಳ್ತಾರೆ ಎಲ್ಲರೂ? ಮಾತಾಡ್ಬೇಕು ತಾವು. ನಾವು 3 ದಿನ ಮಹಾಯಜ್ಞದಲ್ಲಿ ಧರ್ಮಸ್ಥಳದಲ್ಲಿ 3 ದಿನ ಇದ್ದೀವಿ. ಆ ಧರ್ಮಸ್ಥಳದಲ್ಲಿ ಇದ್ದು 9 ಧರ್ಮಗಳನ್ನು ಕಲ್ತ್ಕೊಂಡ್ಬಂದೀವಿ. ಆ 9 ಧರ್ಮಗಳಲ್ಲಿ ಜೀವಿಸ್ಬೇಕಂತೇಳಿ ಸಂಕಲ್ಪ ಮಾಡ್ಕೊಂಬಂದೀವಿ ಅಂತ ಹೇಳಬೇಕು ನೀವೆಲ್ಲರೂ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೊದಲನೇ ಧರ್ಮ ಧ್ಯಾನ ಧರ್ಮ, ಎರಡನೇದು ಅಹಿಂಸಾ ಧರ್ಮ, ಮೂರನೇದು ಮಿತ್ರ ಧರ್ಮ ಮೈ ಡಿಯರ್ ಫ್ರೆಂಡ್ಸ್. ಸೊ ಮಿತ್ರ ಧರ್ಮಗಳಿಂದ ನಮಗೆ ಎಷ್ಟೆಲ್ಲ ಲಾಭಗಳಿರ್ತವಪ್ಪ ಅಂದರೆ, ಮಿತ್ರ ಲಾಭಗಳಿರ್ತವೆ. ನಾವು ಎಷ್ಟೆಷ್ಟು ಜನನ ಮಿತ್ರರನ್ನು ಸಂಪಾದನೆ ಮಾಡ್ಕೊಂತೀವೋ ಅಷ್ಟಷ್ಟು ನಮಗೆ ಲಾಭಗಳೇ ಇರ್ತಾವಾಗಲಿ, ನಷ್ಟ ಅನ್ನೋದು ಇರೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಉದಾಹರಣೆಗೆ ನೋಡಿ, ಈಗ ಲಲಿತಾ ಮೇಡಮ್ನವ್ರು ಇದ್ದಾರೆ, ಅವ್ರು ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಮಾಡಬೇಕಾದ್ರೆ ಈರುಳ್ಳಿ ಖಾಲಿ ಆಗಿಬಿಟ್ಟಿರ್ತವೆ. ಈಗ ಸಡನ್ನಾಗಿ ಹೋಗಿ ತಗೊಂಬರೋಕ್ಕಾಗೋದಿಲ್ಲ. ಅದೇ ಪಕ್ಕದ ಮನೆಯಲ್ಲಿ ಅವ್ರ ಜೊತೆ ಮಿತ್ರತ್ವದ ಇದ್ದರೆ ಅವ್ರ ಹತ್ರ ಹೋಗಿ ಈರುಳ್ಳಿ ಕೇಳ್ಬೋದಾ ಇಲ್ವಾ? ಅವ್ರು ಈರುಳ್ಳಿ ಕೊಡ್ತಾರಾ ಇಲ್ವಾ? ಕೊಡ್ತಾರಲ್ಲ. ಅದೇ ಅವ್ರ ಹತ್ರ ಶತ್ರುತ್ವ ಇದ್ದರೆ ಈರುಳ್ಳಿ ಕೊಡ್ತಾರಾ? ಇಲ್ಲ. ಹಾಗಾಗಿ ನಮ್ಮ ಅಕ್ಕಪಕ್ಕದ ಜೊತೆಯಲ್ಲಿ ನಾವು ಏನಿರಬೇಕಪ್ಪ ಅಂದರೆ ಮಿತ್ರತ್ವದಿಂದ ಇರಬೇಕು. ನೀವು ಎಷ್ಟು ಮಿತ್ರರನ್ನು ಸಂಪಾದನೆ ಮಾಡ್ಕೊಂತೀರೋ ಅಷ್ಟು ಲಾಭಗಳು ಇರ್ತಾವ, ಅಲ್ಲಿ ನಷ್ಟಗಳೇ ಇರೋದಿಲ್ಲ. ಸೊ ನಾವೆಲ್ಲರೂ ಒಂದು ಸಂಕಲ್ಪ ಮಾಡ್ಕೋಬೇಕು. ಏನು ಗೊತ್ತಾ? ಈ ಸೃಷ್ಟಿಯಲ್ಲಿ ಯಾರೂ ಕೂಡ ನನಗೆ ಶತ್ರುಗಳಿಲ್ಲ, ಎಲ್ಲರೂ ನನ್ನ ಮಿತ್ರರೇ ಅನ್ನುವಂತಹ ಸಂಕಲ್ಪದಲ್ಲಿ, ಆ ಒಂದು ಮನೋಭಾವನೆಯಲ್ಲಿ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ಶತ್ರು ಇದ್ದಾನಂತಂದರೆ, ನೀನು ಎಷ್ಟು ಲಕ್ಷ ಜನ ಮಿತ್ರರಿದ್ದರೂ ಸಹ ಒಬ್ಬ ಶತ್ರು ಇದ್ದಾನಂತಂದರೆ ಮತ್ತೆ ನಾವು ಏನಾಗ್ತೀವಿ ಹೇಳಿ? ಡಿಸ್ಟರ್ಬ್ ಆಗ್ತೀವ ಇಲ್ವಾ? ದುಃಖದಲ್ಲಿ ಮುಳುಗೋಗ್ಬಿಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಮೈತ್ರಿಯ ಬುದ್ಧತ್ವ ಅಂತ ಹೇಳಿದರು. ಅಂದರೆ ಎಲ್ಲರಿಗೂ ಧ್ಯಾನವನ್ನು ಹೇಳ್ಕೊಡಿ, ಆ ಧ್ಯಾನವನ್ನು ಹೇಳ್ಕೊಡೋದ್ರ ಜೊತೆಯಲ್ಲಿ ಅವರನ್ನು ಮಿತ್ರರನ್ನಾಗಿ ಮಾಡಿಕೊಡ್ರಿ. ಇದೇ ಮೈತ್ರಿಯ ಬುದ್ಧತ್ವ ಅಂತ ಹೇಳಿದರು. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಮಿತ್ರ ಧರ್ಮದಲ್ಲಿ ಜೀವಿಸೋಣ. ಇನ್ನು 4ನೇ ಧರ್ಮ ಕರುಣಾ ಧರ್ಮ. 4ನೇ ಧರ್ಮ ಯಾವುದು? ಕರುಣಾ ಧರ್ಮ. ನಾವೆಲ್ಲರೂ ಕರುಣೆಯನ್ನು ತೋರಿಸ್ಬೇಕಾ ಬೇಡವಾ? ತೋರಿಸೋಣವಾ? ನೀವು ಎಷ್ಟು ಕರುಣೆಯನ್ನು ತೋರಿಸ್ತೀರೋ ಅಷ್ಟಷ್ಟು ನೀವು ಆಧ್ಯಾತ್ಮಿಕವಾಗಿ ವಿಕಸಿತ ಆಗ್ತಾ ಹೋಗ್ತೀರಾ. ಕರುಣೆ ಯಾರ ಮೇಲೆ ಕರುಣೆ ಇರಬೇಕು? ನಮಗಿಂತಲೂ ಹಿರಿಯರ ಮೇಲೆ, ನಮಗಿಂತಲೂ ಚಿಕ್ಕವ್ರ ಮೇಲೆ, ನಮಗಿಂತ ವಯಸ್ಸಾದವ್ರ ಮೇಲೆ, ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಆ ಮೂಕ ಜೀವಿಗಳ ಮೇಲೆ ನಮಗೆ ಕರುಣೆಯನ್ನು ನಾವು ಹೊಂದಿರಬೇಕು. ಆ ಕರುಣ ತತ್ವಕ್ಕೆ ಪ್ರತಿರೂಪವೇ ಜೀಸಸ್ ಕ್ರೈಸ್ಟ್ನಿಂದ ನಾವು ಏನು ಕಲಿಬೇಕಪ್ಪ ಅಂದರೆ ಆ ಕರುಣಾ ತತ್ವವನ್ನು ಕಲಿಬೇಕು. ನಾವೆಲ್ಲರೂ ಆ ಕರುಣೆಯಿಂದ ಜೀವಿಸಬೇಕು. ಸೊ ಈ ಒಂದು ಕರುಣಾ ಧರ್ಮವನ್ನು ನಾವು ಪಾಲಿಸೋಣ. ಆಮೇಲೆ 5ನೇದು ಶಾಂತ ಧರ್ಮ. ಐದನೇ ಧರ್ಮ ಯಾವುದು? 5ನೇ ಧರ್ಮ ಯಾವುದು? ಶಾಂತ ಧರ್ಮ. ಈ ಒಂದು ನೀವು ಎಷ್ಟು ಧ್ಯಾನ ಧರ್ಮದಲ್ಲಿ ಜೀವಿಸ್ತೀರೋ, ಎಷ್ಟು ಅಹಿಂಸಾ ಧರ್ಮದಲ್ಲಿ ಜೀವಿಸ್ತೀರೋ ಅಷ್ಟೇ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ. ಇಲ್ಲಿ ಶಾಂತವಾಗಿ ಇಲ್ಲದೆ ಹೋದರೆ ನಾವು ಮಾತನಾಡುವಂತಹ ಮಾತು ಬೇರೆ ಇರುತ್ತೆ, ನಾವು ನೋಡುವಂತಹ ನೋಟ ಬೇರೆ ಇರುತ್ತೆ, ಮತ್ತು ನಮ್ಮ ಒಂದು ಚೇಷ್ಟೆಗಳೆಲ್ಲ ಬೇರೆ ಬೇರೆ ಇರ್ತವೆ. ಯಾಕಂದರೆ ಇಲ್ಲಿ ಶಾಂತಿ ಇಲ್ಲ. ಇಲ್ಲಿ ಎಷ್ಟು ಶಾಂತವಾಗಿರುತ್ತೋ ಅಷ್ಟಷ್ಟು ಅದ್ಭುತವಾಗಿ ನಾವು ಮಾತಾಡ್ತೀವಿ, ಅಷ್ಟೇ ಅದ್ಭುತವಾಗಿ ಆಲೋಚನೆ ಮಾಡ್ತೀವಿ, ಅಷ್ಟೇ ಅದ್ಭುತವಾಗಿ ನಮ್ಮ ನಡೆಗುಡ ಇರುತ್ತೆ. ನಮ್ಮ ನುಡಿ ನಡೆ ಮತ್ತು ನಮ್ಮ ಆಲೋಚನೆಗಳು ಸರಿಯಾಗಿ ಇರಬೇಕಪ್ಪ ಅಂತಂದರೆ ಇಲ್ಲಿ ಏನಿರಬೇಕು ಮಾಸ್ಟರ್ಸ್? ಶಾಂತಿ ಇರಬೇಕು, ಶಾಂತ ಧರ್ಮ ಇರಬೇಕು.
ನೀವು ಇಲ್ಲಿ ಎಷ್ಟು ಶಾಂತವಾಗಿರ್ತೀರೋ ಅಷ್ಟು ಅದ್ಭುತವಾಗಿ ಜೀವಿಸ್ತೀರಿ. ಹಂಗಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹ ನಾವು ಶಾಂತಿಯಿಂದ ಶಾಂತ ಧರ್ಮವನ್ನು ಪಾಲಿಸಬೇಕು ಮೈ ಡಿಯರ್ ಫ್ರೆಂಡ್ಸ್. ಇನ್ನು ಆರನೇದು ಯಾವುದು? ಕರುಣಾ ಧರ್ಮ ಆಯಿತು ಮೇಡಮ್. ಸ್ವಾಧ್ಯಾಯ ಧರ್ಮ ಅಂದರೆ ನಾವು ಪುಸ್ತಕಗಳನ್ನು ಓದಬೇಕು. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು 1,00,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದರು. ಆ ಪುಸ್ತಕ ಜ್ಞಾನವನ್ನು ಅವರು ಪಡ್ಕೊಂಡ್ರು. ಹಂಗಾಗಿ ನಾವು ಎಷ್ಟೆಷ್ಟು ಪುಸ್ತಕಗಳನ್ನು ಓದ್ತೀವೋ ಅಷ್ಟಷ್ಟು ನಮಗೆ ಜ್ಞಾನ ಬರುತ್ತೆ. ಹಂಗಾಗಿ ನಾವು ಸ್ವಾಧ್ಯಾಯವನ್ನು ಮಾಡ್ತಾನೇ ಇರಬೇಕು. ಧ್ಯಾನ 1 ಗಂಟೆ ಧ್ಯಾನ ಮಾಡಬೇಕು, 1 ಗಂಟೆ ಸ್ವಾಧ್ಯಾಯ ಅಂದರೆ ಪುಸ್ತಕಗಳನ್ನು ಓದಬೇಕು, ಆಮೇಲೆ 1 ಗಂಟೆ ಸಜ್ಜನ ಸಾಂಗತ್ಯಗಳು ಅಂತ ಮಾಡ್ಬೇಕಂತ ಹೇಳ್ತಾರೆ. ಹಂಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಆ ಒಂದು ಅದ್ಭುತವಾದಂತಹ ಆ ಒಂದು ಸ್ವಾಧ್ಯಾಯವನ್ನು ಸಹ ನಾವು ಮಾಡಬೇಕಾಗಿ ಪತ್ರಿಜಿಯವರು ತಿಳಿಸ್ತಾರೆ ಈ ಒಂದು ನವವಿಧ ಧರ್ಮಗಳಲ್ಲಿ ಮೈ ಡಿಯರ್ ಫ್ರೆಂಡ್ಸ್. ಇನ್ನು ಆರೋಗ್ಯ ಧರ್ಮ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಈ ಒಂದು ಶರೀರವನ್ನು ಹೊಂದಿದ್ದೀವೇ ಇಲ್ವಾ? ನಿಮ್ಮೆಲ್ಲರಿಗೂ ಶರೀರ ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಮತ್ತು ಈ ಶರೀರಕ್ಕೆ ಏನು ಬೇಕು? ಈ ಶರೀರಕ್ಕೆ ಏನೆಲ್ಲ ಇದ್ದರೂ ಕೂಡ ಅನಾರೋಗ್ಯ ಬಂತಂದರೆ ಈ ಶರೀರ ಏನು ಇದಾದರೂ ಕೂಡ ನೀವು ಸರಿಯಾಗಿ ಧ್ಯಾನನೂ ಮಾಡೋಕ್ಕಾಗಲ್ಲ. ಅಂದರೆ ಈ ಶರೀರಕ್ಕೆ ಮುಖ್ಯವಾಗಿ ಏನು ಬೇಕಪ್ಪ ಅಂದರೆ ಆರೋಗ್ಯ ಬೇಕು. ಈ ಆರೋಗ್ಯ ಧರ್ಮವನ್ನು ನಾವು ಪಾಲಿಸಲೇಬೇಕು. ಯಾಕಂದರೆ ನಾವೆಲ್ಲರೂ ಆ ಒಂದು ಶಕ್ತಿ ಸ್ವರೂಪದಿಂದ ಬಂದಿರತಕ್ಕಂಥ ಆ ಒಂದು ಆತ್ಮಸ್ವರೂಪಿಗಳಾಗಿ ಈ ಒಂದು ದೇಹವನ್ನು ತಗೊಂಡು ಬಂದಿದ್ದೀವಿ. ಈ ಭೂಮಂಡಲದಲ್ಲಿ ನಾವು ಜೀವಿಸ್ಬೇಕಂತೇಳಿ ಈ ದೇಹವನ್ನು ತಗೊಂಡಿದ್ದೀವಿ. ಈ ದೇಹ ಇಲ್ಲಿ ಅದ್ಭುತವಾಗಿ ಜೀವಿಸ್ಬೇಕಂದ್ರೆ ಈ ದೇಹಕ್ಕೆ ಆರೋಗ್ಯ ಭಾಳ ಮುಖ್ಯ ಮೈ ಡಿಯರ್ ಫ್ರೆಂಡ್ಸ್. ಈ ಆರೋಗ್ಯವನ್ನು ಕಾಪಾಡ್ಕೋಬೇಕು ನಾವು. ಯಾವುದೇ ರೀತಿಯಾದಂಥ ಅನಾರೋಗ್ಯ ಈ ಒಂದು ದೇಹಕ್ಕೆ ಬರಬಾರ್ದು. ಈ ದೇಹಕ್ಕೆ ಅನಾರೋಗ್ಯ ಬರಬಾರ್ದಂದ್ರೆ ನಾವು ಯಾವಾಗಲೂ ಈ ಒಂದು ಧ್ಯಾನ ಧರ್ಮದಲ್ಲಿ ಮತ್ತು ಅಹಿಂಸಾ ಧರ್ಮದಲ್ಲಿ ನಾವು ಜೀವಿಸಿದ್ರೆ ಈ ಒಂದು ದೇಹಕ್ಕೆ ಯಾವುದೇ ರೀತಿಯಾದಂಥ ಅನಾರೋಗ್ಯ ಬರೋದಿಲ್ಲ. ಎಲ್ಲವೂ ಅದ್ಭುತವಾದಂತಹ ಈ ಒಂದು ದೇಹದ ಆರೋಗ್ಯ ಧರ್ಮದಲ್ಲಿ ನಾವು ಜೀವಿಸ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಇನ್ನು ವಿನಯ ಧರ್ಮ, ನಾವು ಎಷ್ಟೆಷ್ಟು ಆಧ್ಯಾತ್ಮಿಕವಾಗಿ ವಿಕಸಿತ ಆಗ್ತಾ ಹೋಗ್ತೀವೋ, ಎಷ್ಟೆಷ್ಟು ಧ್ಯಾನ ಪ್ರಚಾರ ಮಾಡ್ತೀವೋ, ಎಷ್ಟೋ ಅಹಿಂಸೆಯಲ್ಲಿದ್ದರೂ ಸಹ ನಾವು ಎಷ್ಟೇ ದೊಡ್ಡವರು ಆಗ್ತಾ ಇದ್ದರೂ ಕೂಡ ನಾವೆಲ್ಲರೂ ಯಾವುದರಲ್ಲಿ ಇರಬೇಕು? ವಿನಯದಿಂದ ಇರಬೇಕು. ವಿನಯ ಧರ್ಮ ನಮ್ಮ ಧರ್ಮವಾಗಬೇಕು. ಆಮೇಲೆ 9ನೇ ಧರ್ಮ ದಾನ ಧರ್ಮ. ದಾನ ಧರ್ಮ ಅಂದರೆ ನಿಮ್ಮಲ್ಲಿ ಏನಿದೆಯೋ, ನಿಮ್ಮ ಹತ್ರ ಏನಿದೆಯೋ ಅದನ್ನು 4 ಜನಕ್ಕೆ ಕೊಡುವಂಥದ್ದಾಗಬೇಕು. ಆ ಒಂದು 4 ಜನಕ್ಕೆ ಕೊಡಬೇಕಂದ್ರೆ ಇಲ್ಲದಂಥ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥದ್ದು, ಅಥವಾ ಇಂಥ ಒಂದು ಧ್ಯಾನ ಮಹಾಯಜ್ಞಗಳಿಗೆ ಕೊಡ್ತಕ್ಕಂಥದ್ದು. ನಿಮ್ಮ ಹತ್ರ ದುಡ್ಡಿದ್ದರೆ ದುಡ್ಡು ಕೊಡ್ಬೋದು, ಅಥವಾ ನಿಮ್ಮಲ್ಲಿ ಏನಾದರೂ ಶಕ್ತಿ ಇದೆ ಅಂದರೆ ಆ ಶಕ್ತಿನೂ ಕೊಡ್ಬೋದು, ಅಥವಾ ಧ್ಯಾನ ಪ್ರಚಾರ ಮಾಡ್ಬೋದು. ನಿಮ್ಮಲ್ಲಿ ಏನಿದೆಯೋ ಅದನ್ನೆಲ್ಲ ಕೊಡುವಂತಹ ದಾನವನ್ನು ದಾನ ಧರ್ಮ ಅಂತ ಹೇಳ್ತಾರೆ. ಯಾಕೆ ದಾನ ಮಾಡಬೇಕಂತಂದರೆ ನಾವು ಪುಣ್ಯವನ್ನು ಗಳಿಸ್ಕೋಬೇಕಂದ್ರೆ ದಾನವನ್ನು ಮಾಡಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಪುಣ್ಯ ಫಲದಿಂದಲೇ ನಮ್ಮೆಲ್ಲರಿಗೆ ಆ ಒಂದು ಮುಕ್ತಿ, ಮೋಕ್ಷ ಮತ್ತು ದುಃಖ ರಾಹಿತ್ಯ ಜೀವನ ಬರುತ್ತೆ. ಸೊ ಒಟ್ಟಾರೆಯಾಗಿ ಪತ್ರಿಜಿಯವರು ಈ ಒಂದು ನವವಿಧ ಧರ್ಮಗಳನ್ನು ತಿಳಿಸಿದ್ದಾರೆ. ನಿಮಗೆ ಕನ್ನಡದಲ್ಲಿ ಪುಸ್ತಕ ಕೂಡ ಇದೆ, ನವವಿಧ ಧರ್ಮಗಳಂತ. ಆ ಪುಸ್ತಕವನ್ನು ತಗೊಳ್ರಿ, ಅದನ್ನು ಓದ್ಕೊಳ್ರಿ. ನೀವು ಈ ಧರ್ಮಸ್ಥಳದಲ್ಲಿ ಈ 3 ದಿನ ಮಹಾಯಜ್ಞದಲ್ಲಿ ನೀವು ಏನು ಕಲ್ತ್ಕೊಂಡಿರಪ್ಪ ಅಂದರೆ ಈ 9 ಧರ್ಮಗಳನ್ನು ಕಲ್ತ್ಕೊಂಡಿದ್ದೀವಿ. ಈ 9 ಧರ್ಮಗಳಲ್ಲಿ ಜೀವಿಸ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡು ಅದರಲ್ಲಿ ಜೀವಿಸಿ ನೀವೆಲ್ಲರೂ ನಿಮ್ಮ ಆಧ್ಯಾತ್ಮಿಕವಾಗಿ ಎಷ್ಟೋ ಅಭ್ಯುದಯ ಹೊಂದಲಿಕ್ಕೆ ಸಾಧ್ಯ ಆಗುತ್ತಂತ ಹೇಳ್ತಾ, ಈ ಒಂದು ಅದ್ಭುತವಾದಂತಹ ನವವಿಧ ಧರ್ಮಗಳೇನಂತಹ ಪತ್ರಿಜಿಯವರ ಈ ಒಂದು ಬೋಧನೆಯನ್ನು, ಆ ಒಂದು ಸಂದೇಶವನ್ನು ನಿಮ್ಮೆಲ್ಲರಿಗೆ ನಾನು ತಿಳಿಸುವಂತಹ ಪ್ರಯತ್ನ ನಾನು ಮಾಡಿದ್ದೀನಿ ಅಷ್ಟೇ. ಇಂಥ ಒಂದು ಅವಕಾಶ ಕೊಟ್ಟಂಥ ಈ ಒಂದು ಮಹಿಳಾ ಧ್ಯಾನ ಮಹಾ ಯಜ್ಞದ ರೂವಾರಿಗಳಾಗಿರ್ತಕ್ಕಂಥ ಪ್ರಕಾಶ್ ಬಾಬು ಸಾರ್ ಅವರು ಮತ್ತು ಇನ್ನೂ ಅವರ ಮಿತ್ರರೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಧನ್ಯವಾದಗಳು.